ಈಗ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂತಲೇ ಅಂದ್ಕೊಂಡು ಇಟ್ ವಿಲ್ ಬಿ ಪ್ರೊಜೆಕ್ಟೆಡ್ ಎಲ್ಲ ಕಡೆ ಇರುತ್ತೆ. ಸಡನ್ನಾಗಿ ಈಗ ಅವ್ರು ಬೇರೆ ಕಡೆ ಮದುವೆ ಅಂತ ಅನೌನ್ಸ್ ಮಾಡಿದಾಗ ನ್ಯಾಚುರಲಿ ನೋಡ್ತಿರ್ಬೇಕಾರೆ ಎಲ್ಲರೂ ಸಿಂಗ್ನೆ ಅಯ್ಯೋ ಅಮೃತ ಕೈ ಕೊಟ್ಬಿಟ್ರಾ ಅಥವಾ ಈ ರಿಲೇಷನ್ಶಿಪ್ ವರ್ಕ್ ಆಗಲಿಲ್ವಾ. ಇಟ್ಸ್ ಸ್ಯಾಡ್ ದಟ್ ವಿ ಕಾಂಟ್ ಬಿ ನೈಸ್ ಟು ಪೀಪಲ್. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ, ಕಾಂಚಲಿ ತೋರಿಸೋರಿಗೆ ಬೆಲೆ ಇಲ್ಲಿ. ಲೈಫಲ್ಲಿ ಯಾರು ಸಿಕ್ಕರು ಯಾರು ಸಿಗದೇ ಇದ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿದೆ ಇವಾಗ. ಆ್ಯಕ್ಚುಲಿ ಸಿನಿಮಾಯಿಂದ ದುಡ್ಡು ಮಾಡ್ತೀವಿ ಅಂದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಮಿತ್. ಇಲ್ಲಿ ಸಿನಿಮಾಯಿಂದ ಖಂಡಿತ ನಾವು ದುಡ್ಡು ಮಾಡೋಕ್ಕಾಗಲ್ಲ. ಹುಡುಗಿರಿಗೆ ಜಾಸ್ತಿ ಖರ್ಚು ಪಡುತ್ತೆ ಹುಡುಗರಿಗಿಂತ. ನಾವು ಸ್ಕಿನ್ ಕೇರು, ಮೇಕಪ್ಪು, ಬಟ್ಟೆನೋ ರಿಪೀಟ್ ಹುಡುಗರಿಗೆ ಏನಿಲ್ಲ. ಆ್ಯಕ್ಚುಲಿ ಲೆಟ್ಸ್ ಟೇಕ್ ನಂದಿನಿ, ತಿರುಪತಿಲಿ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಬ್ರ್ಯಾಂಡು ತಿರುಪತಿಲಿ ತುಪ್ಪ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಾರೆ. ಅದೇ ಆರ್ಟಿಸ್ಟ್ಗಳು ಕನ್ನಡದವರು ಬೇರೆ ಭಾಷೆಗೆ ಹೀರೋಯಿನ್ಸ್ ಹೋದ್ರೆ ಯಾಕೆ ಬೈಸ್ಕೋಬೇಕು ನಾವು? ಹೊಟ್ಟೆ ಪಾಡಲ್ವಾ? ಯಾರೋ ಅವ್ನು ಮಾತಾಡ್ತಾನಲ್ಲ, ಅವನಿಗೋಸ್ಕರ ನನ್ನ ಮನೆ ಕಟ್ಸ್ಬೇಕು, ಅವನಿಗೋಸ್ಕರ ನನ್ನ ಕ್ಯಾಬಲ್ಲಿ ಓಡಾಡಬೇಕು. ಐ ಬಿಕಮ್ ವೆರಿ ಪಾಸಿಟಿವ್. ಐ ವಾಸ್ ನಾಟ್ ಲೈಕ್ ದಿಸ್. ಮುಂಚೆ ಹಿಂಗಿರ್ಲಿಲ್ಲ, ಈಗ ತುಂಬಾ ಪಾಸಿಟಿವ್ ಆಗಿದ್ದೇನೆ. ಹಾಯ್ ಹಲೋ ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಏನು ಬಿಲ್ಡಪ್ ಕೊಡ್ತೀರಾ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ರೀಸನ್ ಏನು ಅಂತಂದರೆ, ಈ ಫಾರ್ಮ್ಯಾಟನ್ನು ಶುರು ಮಾಡಿದ್ಮೇಲೆ ಇವ್ರ ಜೊತೆ ಕೂಡಿಸ್ಕೊಂಡು, ಇವ್ರ ಜೊತೆ ಅಲ್ದಿರ ಇನ್ನೂ 4 ಜನನ ಜೊತೆ ಕೂಡಿಸ್ಕೊಂಡು ಒಂದು ರೌಂಡ್ ಟೇಬಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟು ಇವ್ರನ್ನೇ ಅಪ್ರೋಚ್ ಮಾಡಿದ್ದೆ. ಫಸ್ಟ್ ಹೂ ಅಂದವರು ಇವರೇ, ಲಾಸ್ಟಲ್ಲಿ ಕೈ ಕೊಟ್ಟವರು ಇವರೇ. ಸೊ ಹಾಗಾಗಿ ಇವತ್ತು ಮತ್ತೆ ಸೈಕಲ್ನ ವಾಪಸ್ ತಗೊಂಡು ಬಂದಿದ್ದೀನಿ. ಲೆಟ್ಸ್ ವೆಲ್ಕಮ್ ಅಮೃತ ಹೆಂಗರ್ ಆನ್ ದ ಶೋ. ಹಲೋ, ಯಾಕೆ ಕೈ ಕೊಟ್ರಿ? ಇಲ್ಲ, ಅವತ್ತು ನನ್ಗೇನೋ ಕೆಲಸ ಬಿದ್ಬಿಡ್ತು. ಆಮೇಲೆ ಇನ್ನೊಂದ್ಸತಿ ಮಾಡೋಣ ಅಂದ್ರೆ ಬೇರೆ ಹೀರೋಯಿನ್ಸ್ ಡೇಟ್ಸ್ ಇರ್ಲಿಲ್ಲ. ಸೊ ಅದೊಂದು ಮಿಸ್ ಆಗೋಯ್ತು. ಆ ಬೇಜಾರಿದೆ. ಬಟ್ ಡೆಫಿನೆಟ್ಲಿ ಇನ್ನೊಂದ್ಸತಿ ಮಾಡೋಣ. ಐ ವಾಂಟ್ ಟು ಡೂ ದಟ್ ಅಗೇನ್. ಪ್ಲೀಸ್ ಮಾಡೋಣ. ಅಲ್ಲ, ಹೀರೋಯಿನ್ಸ್ ಕೂರ್ಸ್ಕೊಂಡ್ ಮಾಡಿ. ಯಾಕೆ ಹೀರೋಯಿನ್ಸ್? ಹೊಸ ಕಾನ್ಸೆಪ್ಟ್ ಮಾಡೋಣ. ಹೀರೋಸ್ನು ಕೂರ್ಸಿ, ಹೀರೋಯಿನ್ಸ್ನು ಕೂರ್ಸಿ, ಟು ಬಿ ಆನೆಸ್ಟ್ ಫೇಸ್ ಆಫ್ ಮಾಡ್ಕೊಂಡ್ ಮಾಡೋಣ. ಆಕ್ಚುಲಿ ಹೌದು, ನಾನು ಹೀರೋಸ್ ಅಡ್ಡ ಮಾಡಕ್ ಆಗ್ತಿಲ್ಲ. ಹೆಂಗ್ ಗೊತ್ತಾ, ನಿಜ ಹೇಳ್ತೀನಿ, ಹೀರೋಯಿನ್ಸ್ ಅಡ್ಡ ವಾಸ್ ಈಸಿಯರ್. ಹೀರೋಗಳ ಅಡ್ಡ, ಐ ಮೀನ್ ನೋ ಅಫೆನ್ಸ್ ಏನ, ಸೊ ಅವ್ರು ಒಟ್ಟಿಗೆ ಒಂದೇ ರೂಮಲ್ಲಿ ಕೂಡ್ಸೋದು ತುಂಬಾ ಕಷ್ಟ ಆಗ್ತಿದೆ. ನನ್ನ ಕೈಲಂತೂ ಕಷ್ಟ ಆಗ್ತಿದೆ. ಅದಕ್ಕೆ ಹೀರೋಯಿನ್ಸ್ ಅಂದ್ರೆ ಎಲ್ಲಾದ್ರೂ ಪಾಸಿಬಿಲಿಟಿ ಇರ್ಬೋದಾ ಈಗ ಅಂತ. ಫಾರ್ ಆಲ್ ಯು ನೋ. ಹೌ ಆರ್ ಯು? ಗುಡ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೌಸ್ ಲೈಫ್ ಹೇಗೆ ನಡೀತಿದೆ, ಏನು ಕತೆ? ಇಟ್ಸ್ ಬೀನ್ ಎಷ್ಟು ವರ್ಷ ಆಯ್ತು ಆಕ್ಚುಲಿ ಅಲ್ವಾ? ಬಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸಿನಿಮಾಗಳು ನಡೀತಾ ಇದೆ, ಬ್ರೇಕ್ಸ್ ತಗೊಳ್ತಾ ಇದ್ದೀನಿ. ಐ ಆಮ್ ಇನ್ ಹೈ ಎನರ್ಜಿ ಫಾರ್ ಮೋರ್ ವರ್ಕ್. ನೋ, ಐ ಮೀನ್ ದಿಸ್ ಪಾಡ್ಕಾಸ್ಟ್ ಅಟ್ ದ ಬಿಗಿನಿಂಗ್ ಓನ್ಲಿ ನಂಗೆ ಗೊತ್ತಾಗ್ತಿದೆ ಇದು ಹೇಗೆ ಅಂದರೆ, ಇಟ್ಸ್ ನಾಟ್ ಗೋನ್ ಬಿ ಒಂಥರ ವೆರಿ ನಾನು ಸೀರಿಯಸ್ ಆಗಿ ಏನೋ ಒಂಥರ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮೆಟಲ್ಲಿ ಇರೋಲ್ಲ ಅಂತ. ಬಿಕಾಸ್ ಆ್ಯಸ್ ಇಟ್ ಈಸ್ ಆಫ್ ಕ್ಯಾಮ್ರಾ ಐ ನೋ ಹರ್ ವೆರಿ ವೆಲ್. ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಸಿಕ್ಕಿದಾಗೆಲ್ಲ ತುಂಬ ಮಾತಾಡ್ತೀವಿ, ಆರಾಮಾಗಿ ಖುಷಿಯಾಗಿರ್ತೀವಿ. ಆ್ಯಂಡ್ ಒಂಥರ ಕೈಂಡ್ ಆಫ್ ವೈಬ್ನ ಶೀಸ್ ಇನ್ಫೆಕ್ಷಿಯಸ್, ದಟ್ ಮಚ್ ಐ ಸೇ. ಒಂಥರ ಆರಾಮಾಗಿ ಕೂತ್ಕೊಂಡು, ಈಗಲೂ ಶೋ ಶುರು ಆಗೋದಕ್ಕಿಂತ ಮುಂಚೆ ಕ್ಯಾಮ್ರಾ ಆನ್ ಮಾಡಬೇಕಲ್ಲ ಅಂತ ಮಾಡಿದ್ವಿ ಹೊರತು, ಬಿಟ್ಟಿದ್ರೆ ಆ ಕಾನ್ವರ್ಸೇಷನ್ ಒಂದು 2 ಅವರ್ ಹೋಗಿರೋದು ಅನ್ಸುತ್ತೆ. ಇಂಟರ್ವ್ಯೂ ನಾನು ಕೂತಿರೋ ರೀತಿಲೇ ಗೊತ್ತಾಗುತ್ತೆ ಎಷ್ಟು ಕಂಫರ್ಟಬಲ್ ಆಗಿದ್ದೀನಿ ಅಂತ. ನಾನು ನೀಟಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ನಾನು ಇಂಟರ್ವ್ಯೂಲಿ ಇದ್ದೀನಿ ಅಂತಂದರೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಏಮಿ. ಸೊ ಅಟ್ ವಾಟ್ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀರಾ ಈಗ? I'm at a stage where I don't give a damn to anything anymore. Okay. ಸಾಕು, ತಲೆ ಕೆಡ್ಸ್ಕೊಂಡಿರೋದು ಸಾಕು, ಬೇಜಾರಾಗಿರೋದು ಸಾಕು. ಬೇಜಾರಾಗಿದ್ರೆ ಅಲ್ಲೇ ಕೂತಿರ್ತೀವಿ. ಇವಾಗ ತುಂಬ ಕಾಂಪಿಟೇಟಿವ್ ವರ್ಲ್ಡ್, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಿರೋದ್ರಿಂದ ಕೋವಿಡ್ ಆದಮೇಲೆ ಎವ್ರಿಥಿಂಗ್ ಹಸ್ ಬಿಕಮ್ ಎಲ್ಲ ಕಾಂಪಿಟೇಟಿವ್ ಆಗಿಬಿಟ್ಟಿದೆ. ಸೊ ಬೇಜಾರು ಮಾಡಿಕೊಂಡು ಡಿಪ್ರೆಷನಲ್ಲಿ ಕೂರೋ ಟೈಮ್ ಇಲ್ಲ ಅನ್ನೋದನ್ನು ರಿಯಲೈಸ್ ಆಗಿ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು, ಎಲ್ಲಿ ರೀಚ್ ಆಗಬೇಕು. ನಮ್ಮ ಕನ್ನಡದ ಹುಡುಗಿರು ಆಲ್ರೆಡಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ. ಸೊ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದು ಐಮ್ ಇನ್ ಅ ವೆರಿ ಹೈ ಸ್ಪಿರಿಟ್. ಐವ್ ಬಿಕಮ್ ವೆರಿ ಪಾಸಿಟಿವ್. ಐ ವಾಸ್ ನಾಟ್ ಲೈಕ್ ದಿಸ್. ಮುಂಚೆ ಹಿಂಗಿರಲಿಲ್ಲ, ಈಗ ತುಂಬ ಪಾಸಿಟಿವ್ ಆಗಿದ್ದೀನಿ. ಏನೋ ಫ್ರಮ್ ಪಾಸ್ಟ್ 2 months ಒಂಥರ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಾ ಇಲ್ಲ. ನಾನು ಐ ನೋ ಅಬೌಟ್ ಮೀ, ಲೆಟ್ ಮಿ ಡೂ ಮೈ ವರ್ಕ್ ಅನ್ನೋ ಫೇಸಲ್ಲಿ ಇದ್ದೀನಿ. ನೀವು ಒಂದು ಲೈನ್ ಹೇಳಿದ್ರಿ ಈಗ, ಅಂದರೆ ಮುಂಚೆ ಹಾಗಿರಲಿಲ್ಲ ಅಂದರೆ ಮುಂಚೆ ಯಾವ ಥರ ಇದ್ರಿ? ಮುಂಚೆ ಫಿಯರ್ ಜಾಸ್ತಿ ಇತ್ತು. ಅಂದರೆ ಎಷ್ಟೊಂದು ಕಡೆ ನನಗೆ ಹೆಂಗೆ ಅನ್ಸೋದು ಅಂತಂದರೆ
ತುಂಬ ಸಪ್ರೆಸ್ಡ್ ಫೀಲ್ ಆಗಿರೋದು ಇದೆ. ಓಕೆ. ಅಂದರೆ ಎಷ್ಟೊಂದು ಕಡೆ ನನ್ನ ವಾಯ್ಸ್ ಆಚೆ ಬರ್ತಿಲ್ವೇನೋ ಅಥವಾ ನನ್ನ ಟ್ಯಾಲೆಂಟ್ ಆಚೆ ಬರ್ತಿಲ್ವೇನೋ, ಎಷ್ಟೊಂದು ಸತಿ ನಾನು ಮಾತಾಡಬೇಕು ಅಂದ್ಕೊಂಡಾಗೆಲ್ಲ ಓ ಇಲ್ಲ ಅವ್ರೇನಾದ್ರು ತಪ್ಪು ತಿಳ್ಕೊಂಡ್ರೆ ಓ ಬೇಡ ನನಗಿರೋ ಪೊಸಿಷನ್ ಏನು ಬೇಡ, ನಾನು ಮಾತಾಡಬಾರ್ದು, ನಾನು ಒಪಿನಿಯನ್ ಕೊಡಬಾರ್ದು ಅಂತ. ಬಿಟ್ ಇನ್ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ನಾನು ಮಾತಾಡ್ತಾ ಇರಲಿಲ್ಲ. ಆಮೇಲೆ ಐ ರಿಯಲೈಸ್ ನೋ, ಐ ಶುಡ್ ವಾಯ್ಸ್ ಇಟ್ ಔಟ್. ಇಫ್ ಐ ಡೋಂಟ್ ಟಾಕ್ ಹೆಂಗೆ ಗೊತ್ತಾಗುತ್ತೆ ಬೇರೆಯವರಿಗೆ ನಾನು ಮಾತಾಡದೆ ಕೂತ್ಕೊಂಡ್ರೆ ಅನ್ನೋದು. ಸೊ ಅದನ್ನು ನಾನು ಒಂದಿಷ್ಟು ತಿದ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಗಿವನ್ ಮಿ ಅ ಲಾಟ್ ಆಫ್ ಸ್ಟ್ರೆಂತ್. ಅಂದರೆ ಲೈಫಲ್ಲಿ ಏನೇ ಚೇಂಜಸ್ ಆದರೂ ಏನೇ ಡಿಸಿಷನ್ಸ್ ತೊಗೊಂಡ್ರು ಇವಾಗ ಅದು ನಾನು ತೊಗೊಂಡಿದ್ದೀನಿ ಅನ್ನೋದೊಂದು ಹೆಮ್ಮೆ ಇದೆ ನನಗೆ. ಯಾರೋ ನನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರೋ ನನಗೆ ಇದು ಮಾಡಬೇಡ ಅಂದರು ಅನ್ನೋದಿಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಡಿಸಿಷನ್ ಐ ಆಮ್ ಟೇಕಿಂಗ್. ಸೊ ಯು ಮೀನ್ ಟು ಸೇ ವೆನ್ ಡಿಡ್ ಯು ಟೇಕ್ ದ ಡಿಸಿಷನ್? ಅಂದರೆ ಯಾವಾಗ ನಿಮ್ಮ ಜೀವನದಲ್ಲಿ ನಾನೊಬ್ಳು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಡಿಸಿಷನ್ ತೊಗೊಂಡಿದ್ದು? ಇಟ್ ಈಸ್ ವೆರಿ ಆಕ್ಸಿಡೆಂಟ್. ಹೌದಾ? ನಾನು ಐ ವಾಸ್ ಟೂ ಮಚ್ ಇಂಟು ನಾನು ಸೈಕಾಲಜಿ ಓದಿದ್ದೀನಿ. ಸೊ ನನಗೆ ಅದರಲ್ಲೇ ಮಾಸ್ಟರ್ಸ್ ಮಾಡಿ ಚೈಲ್ಡ್ ಸೈಕಾಲಜಿ ಅಥವಾ ಕೌನ್ಸಿಲಿಂಗ್ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು ಜಾಸ್ತಿ. ಸೊ ಆಕ್ಸಿಡೆಂಟ್ಲಿ ಯಾರೋ ನನ್ನ ಒಂದು ಮದುವೆ ಫಂಕ್ಷನಲ್ಲಿ ನೋಡಿ ಅಪ್ರೋಚ್ ಮಾಡೋರು, ಈ ಥರ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ. ಬಟ್ ಅವ್ರು ನನಗೆ ಇನಿಷಿಯಲಿ ಅಪ್ರೋಚ್ ಮಾಡಿದಾಗ ಹೀರೋ ಕತೆ ಎಲ್ಲನೂ ಬೇರೆ ಇತ್ತು. ಬಟ್ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ಆಮೇಲೆ ಯಾರು ರಿಪ್ಲೇಸ್ ಆದ್ರೂ ಐ ವಾಸ್ ವೆರಿ ಹ್ಯಾಪಿ. ಐ ವರ್ಕ್ ಆ ಸಿನಿಮಾಲೆಲ್ಲ ವರ್ಕ್ ಮಾಡಿದೆ. ಆಮೇಲೆ ಸಾಕು ಅನ್ಸ್ಬಿಡ್ತು, ಇಲ್ಲ ನನ್ನ ಕೈಲಿ ಆಗಲ್ಲ ಇದು ಅಂತ. ಅದಾದ್ಮೇಲೆ ಐ ಮೆಟ್ ಸೂರಿ ಸರ್ ಆ್ಯಂಡ್ ದೆನ್ ಎವ್ರಿಥಿಂಗ್ ಟರ್ನ್. ಎಲ್ಲ ಚೇಂಜ್. ಅದು ಫುಲ್ ನಂದು ಏನೋ ನನ್ನ ಪ್ಯಾಷನ್ನು ಅದು ಇದು ಎಲ್ಲ ನನ್ನ ಹಾಬಿ ಮಾಡೋಣ, ಅದನ್ನು ಒಂದು ಪ್ಯಾಷನ್ ಆಗಿ ಇಟ್ಕೊಳ್ಳೋಣ. ಬಟ್ ನನ್ನ ಮೇನ್ ಸ್ಟ್ರೀಮ್ ನನಗೆ ಸೈಕಾಲಜಿ, ಕ್ರಿಮಿನಾಲಜಿ, ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಅದರಲ್ಲೇ. ಬಟ್ ಅದು ಕಂಪ್ಲೀಟ್ ದಿಕ್ ಚೇಂಜ್ ಮಾಡಿದ್ದು ಸೂರಿ ಸರ್. ಅದಾದ್ಮೇಲೆ ನನಗೆ ಇಂಡಸ್ಟ್ರಿ ವಾಪಸ್ ಕೆಲಸ ಮಾಡಕ್ ಬಿಡ್ಲಿಲ್ಲ, ಇಲ್ಲೇ ಉಳಿಸ್ಕೊಳ್ಳೋದು. ಬಟ್ ಅದನ್ನ ಆಪರ್ಚುನಿಟಿ ಸಿಕ್ಕಿದ್ರೆ ಇವತ್ತು ಹೋಗ್ಬಿಟ್ಟು ತಿರ್ಗಾ ನಾನು ಸೈಕಾಲಜಿ, ಕ್ರಿಮಿನಾಲಜಿ ಮಾಡಬೇಕು ಅಂದ್ರೆ ಡು ಯು ಥಿಂಕ್ ವಿಲ್ ಯು ಬಿ ಏಬಲ್ ಟು ಪ್ಲೇಸ್ ಯುವರ್ ಸೆಲ್ಫ್? ಐ ಕಾಂಟ್. ಅಂದರೆ ನಾನು ಟ್ರೈ ಮಾಡಿದ್ದೀನಿ ತುಂಬ ಸರಿ ಕರೆಸ್ಪಾಂಡೆನ್ಸಲ್ಲಿ ಓದೋಣ ಅಂತ. ಈಗ ಸೈಕಾಲಜಿ, ಕ್ರಿಮಿನಾಲಜಿ ಅಂತಂದರೆ ವಿಲ್ ಬಿ ಡೀಲಿಂಗ್ ವಿತ್ ಪೀಪಲ್ ಹೂ ಆರ್ ವೆರಿ ಲೋ ಅಲ್ವಾ. ನಾನು 100% ಕೊಡಬೇಕು ಅಲ್ಲಿ. ನಾನು ಇಲ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ಈವನ್ ಆ್ಯಸ್ ಅನ್ ಆರ್ಟಿಸ್ಟ್ 100% ಕೊಡಬೇಕು. ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ಒಳಗಡೆ ಹೋಗೋದಾಗಲಿ ಅಲ್ಲಿ ಐ ಹ್ಯಾವ್ ಟು ಲಿವ್ ದೇರ್. ಸೊ ಎರಡೂ ಕಡೆ ಇಟ್ಸ್ ಟೂ ಡಿಫ್ರೆಂಟ್ ವರ್ಲ್ಡ್ಸ್. ಸೊ ನನಗೆ ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಸಮನ್ ಎಲ್ಸಸ್ ಫೀಲಿಂಗ್ಸ್. ಯಾರ್ದೋ ಒಂದು ಫೀಲಿಂಗ್ಸ್, ಅವ್ರು ಏನೋ ಒಂದು ಕಷ್ಟದಲ್ಲಿ ಏನೋ ಒಂದು ಪ್ರಾಬ್ಲಮಿಂದ ಬಂದಿರ್ತಾರೆ. ಇವಾಗ ಕ್ರಿಮಿನಲ್ ಸೈಕಾಲಜಿ ಅಂತ ಏನು ಬರುತ್ತೆ ಅಂತಂದರೆ ಈ ಕ್ರೈಮ್ ಮಾಡೋಕ್ಕೂ ಹಿಂದೆ ಅವ್ನ ಮನಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋಂಥ ತುಂಬ ವಿಷಯಗಳು ಬರುತ್ತೆ. ಅದಕ್ಕೆ ನಾನು ಅಲ್ಲಿ 100% ಕೊಡಬೇಕು ಆ್ಯಂಡ್ ಅದ್ರ ಬಗ್ಗೆ ತುಂಬ ತಿಳ್ಕೋಬೇಕು. ಆ ಮೈಂಡ್ ಸ್ಪೇಸಲ್ಲಿ ನಾನೀಗ ಸದ್ಯಕ್ಕಿಲ್ಲ. ಮೇ ಬಿ ಇಫ್ ಐ ಕ್ವಿಟ್ ಆ್ಯಕ್ಟಿಂಗ್, ಬಟ್ ಐ ಆಮ್ ನೆವರ್ ಗೋಯಿಂಗ್ ಟು ಕ್ವಿಟ್ ಆ್ಯಕ್ಟಿಂಗ್. ಇಫ್ ಐ ಕ್ವಿಟ್ ಆ್ಯಕ್ಟಿಂಗ್ ಐ ಕ್ಯಾನ್ ಡೂ ದಟ್. ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ಸ್ ವೆರಿ ಕ್ಲಿಯರ್ ಅನಿಸ್ತಲ್ಲ. ಅಂದರೆ ಎರಡು ದೋಣಿ ಮೇಲೆ ನಾವು ಕಾಲು ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಇರುತ್ತೆ. ಐ ಆಮ್ ಶ್ಯೂರ್ ವೆನ್ ಲೈಕ್ ನೀವು ಹೇಳ್ದಂಗೆ ಈಗ ಸೂರಿ ಸರ್ ನಿಮ್ಮನ್ನು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದಾಗ ನಿಮ್ಗೆ ಒಂಥರ ಅಂದಾಜು ಇರೋಲ್ಲ ಅನ್ಸುತ್ತೆ ನನ್ನ ಗ್ರಾಫಿನ್ ಹೆಂಗಿರುತ್ತೆ ಈ ಇಂಡಸ್ಟ್ರಿಯಲ್ಲಿ ಅನ್ನೋದು ಇತ್ತಾ? ಖಂಡಿತ ಇಲ್ಲ. ನನಗೆ ಐ ಜಸ್ಟ್ ನೋ ಸೂರಿ ಸರ್ ಅಪ್ರೋಚ್ ಮಾಡಿದಾಗ ನನಗೆ ಅವಾಗ ಟಗರು ನೋಡ್ಬಿಟ್ಟು ಫುಲ್ ಫ್ಯಾನ್ ಮೂಮೆಂಟ್ ನನಗೆ. ಅದು ಕಾಂಬಿನೇಷನ್ ಆಫ್ ಧನಂಜಯ್ ಆ್ಯಂಡ್ ಸೂರಿ ಸರ್ ವಾಸ್ ವಂಡರ್ ಟಗರು. ಸೊ ನನಗೆ ಕತೆ ಹೇಳಿದಾಗ್ಲೂ ಸರ್ ನನ್ಗೆ ಆ್ಯಕ್ಟಿಂಗ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ವಿ, ನಂಗೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ. ಮಾಡಬೇಡ ಅಂದರು, ಆ್ಯಕ್ಟ್ ಮಾಡಬೇಡ, ಈಗ ನನ್ನ ಜೊತೆ ಮಾತಾಡ್ತಿದ್ಯಲ್ಲ ಹಿಂಗೆ ಕ್ಯಾಮ್ರಾ ಮುಂದೆ ಮಾತಾಡು, ನಾನು ರೋಲ್ ಮಾಡೋದು ಹೇಳಲ್ಲ ನಿನಗೆ ಅಂದರು. ಎಷ್ಟೊಂದು ಸತಿ ಸರ್ ರೋಲ್ ಮಾಡ್ತಿರೋದು ಗೊತ್ತಿರಲಿಲ್ಲ ನನಗೆ. ನಾನು ಸುಮ್ಮನೆ ಕೂತ್ಕೋತಿದ್ರೆ ಏನೋ ಒಂದು ಫೋನ್ ಇಟ್ಕೊಂಡು ಆಟ ಆಡ್ತಾಯಿದ್ರೆ ಅದನ್ನೆಲ್ಲ ರೋಲ್ ಮಾಡಿಬಿಟ್ಟಿರೋರು. ಅದೆಲ್ಲೋ ಒಂದು ಮಧ್ಯಾಹ್ನ ನೋಡಿದಾಗ ನಾನು ಯಪ್ಪ ಓನ್ಲಿ ಹೀ ಕ್ಯಾನ್ ಡೂ ದಟ್. ಬಟ್ ಐ ರಿಯಲಿ ಐ ವಾಂಟ್ ಟು ಟೆಲ್, ನನ್ನ ಜನಕ್ಕೆ ಹೇಳೋಕ್ಕೆ ಇಷ್ಟ. ಸೂರಿ ಸರ್ ಜೊತೆ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗೇ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ. ಗ್ಲಿಸ್ರಿನ್ ಇಲ್ಲದೆ ಅಳಿಸಿದ್ದಾರೆ ಸ್ಟಾರ್ಟಿಂಗಲ್ಲೇ. ಇಮೋಷನ್ಸ್ ಹಿಂಗೆ ಕಟ್ ಮಾಡಿ ಬೇರೆ ಬೇರೆ ಅಂದರೆ ನನಗೆ ಒಂದು ಚಾಲೆಂಜ್ ಕೊಟ್ಟಂಗಿತ್ತು. ವಿ ವರ್ ಶೂಟಿಂಗ್ ಒನ್ ರೊಮ್ಯಾಂಟಿಕ್ ಸೀನ್. ಅದು ನನಗೆ ಮಾಡೋದಕ್ಕೆ ನಾನು ಹೆಸಿಟೇಟ್ ಮಾಡಿಕೊಂಡೆ. ಜನ ಎಲ್ಲ ನೋಡ್ತಾ ಇದ್ರು, ಹೆಸಿಟೇಟ್ ಮಾಡಿಕೊಂಡೆ. ಸರ್ ನನಗೆ ಒಂಥರ ನಾಚಿಕೆ ಆಗ್ತಾಯಿದೆ, ಒಂಥರ ಹೆಸಿಟೇಟ್ ಆಗ್ತಿದೆ. ಹಿ ಸಾ ದಟ್ ಐ ವಾಸ್ ಫಿಯರಿಂಗ್ ಅಂತ. ಕಟ್ ಮಾಡಿಸಿ ಇಮಿಡಿಯೇಟ್ಲಿ ಬ್ರೇಕಪ್ ಸೀನ್ ಇಟ್ಬಿಟ್ಟು ಇಟ್ ಇಸ್ ಟೂ ಡಿಫ್ರೆಂಟ್. ಇಟ್ಸ್ ಲೈಕ್ ಕ್ರೈ ನಾವು. ನಾನು ಒಂದು ನಿಮಿಷ ಅಷ್ಟೇ ಸರ್, ಈಗ ತಾನೇ ವಾಸ್ ಅಡಾಪ್ಟೆಡ್ ಟು ದಿಸ್, ಈಗ ಮತ್ತೆ ಇದನ್ನು ಬ್ರೇಕ್ ಮಾಡಬೇಕಲ್ಲ ಅಂತ. ಸೊ ಓನ್ಲಿ ಹಿ ಕುಡ್ ಡೂ ದಟ್ ಗೊತ್ತಾ. ಅದು ಅದಾದಮೇಲೆ ಐ ಥಿಂಕ್ ಸೊ ಕರೆಕ್ಟ್. ಬಿಕಾಸ್ ಎಷ್ಟೋ ಜನ ಆ್ಯಕ್ಟ್ರೆಸ್ ಜೊತೆ ನಾನು ಮಾತಾಡಿರೋದನ್ನ ಅವ್ರು ಹೇಳ್ತಾರೆ ಸೂರಿ ಸರ್ ಜೊತೆ ಕೆಲಸ ಮಾಡಿದಾಗ ಅದು ಬೇರೆ ಥರನೇ ಒಂಥರ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿಯುವಂಥ ರೀತಿಗಳಾಗಿರ್ಬೋದು. ಆ್ಯಂಡ್ ಅದನ್ನು ಬೇರೆ ಕಡೆ ಅದನ್ನ ಹೋಗ್ಬಿಟ್ಟು ಅದನ್ನು ಅಳವಡಿಸಕ್ಕೆ ಹೋದಾಗ ಅಯ್ಯೋ ಇದೇ ಬೇರೆ ಅದೇ ಬೇರೆ. ಬಟ್ ದಿ ಕೈಂಡ್ ಆಫ್ ಸ್ಕೂಲಿಂಗ್ ವಾಟ್ ಯು ಗೆಟ್ ಫ್ರಮ್ ಸೂರಿ ಸರ್ ಸ್ಕೂಲಿಂದ ಇರೋಂಥದ್ದು
ಒಂದು ಫೌಂಡೇಶನ್ ಗಟ್ಟಿ ಆಗುತ್ತೆ, ಅಡಿಪಾಯ ಸ್ಟ್ರಾಂಗ್ ಆಗಿರುತ್ತೆ 100%. ಅಲ್ವಾ. ವೆರಿ ರಾ, ವೆರಿ ಬೋಲ್ಡ್. ವೆರಿ ರಾ ಆ್ಯಂಡ್ ಎಸ್ಪೆಷಲಿ ಅವ್ರ ಡೆಬ್ಯೂ ಸಿನಿಮಾ ಓನ್ಲಿ ಅವ್ರ ಜೊತೆನೆ ಯಾ ಆಲ್ಮೋಸ್ಟ್ ಅಲ್ವಾ. ಯಾ ದಟ್ ಈಸ್ ಇವನ್ ಮೋರ್ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ಒಂದು ಎಲ್ಲೋ ಡಿಸ್ಅಡ್ವಾಂಟೇಜು ಅನ್ಸುತ್ತಾ ಆ ಥರ ಒಂದು ಕ್ಯಾಂಪಲ್ಲಿ ಡೆಬ್ಯೂ ಆಗಿಬಿಟ್ಟು ಒಂಥರ ಈ ಗ್ರಾಫ್ ವೇವ್ ಥರ ಹೋಗ್ತಿರುತ್ತೆ. ಐ ಆಮ್ ಶ್ಯೂರ್ ಯಾ ಲೈಕ್ ಒಂದು ಹಿಟ್ಸ್ ನೋಡ್ತೀರಾ, ಕೆಲವೊಂದು ಫ್ಲಾಪು ನೋಡ್ತೀರಾ, ಹಿಟ್ಸ್ ನೋಡ್ತೀರಾ, ಫ್ಲಾಪು ನೋಡ್ತೀರಾ, ಆಮೇಲೆ ಇಂಡಸ್ಟ್ರಿ ಒಂಥರ ಸ್ಟ್ಯಾಗ್ನೆಂಟ್ ಆಗಿರುತ್ತೋ ಅಥವಾ ಏನಾಗ್ತಿದೆ ಏನೂ ಗೊತ್ತಾಗ್ತಿರಲ್ಲ ಕೆಲವೊಂದ್ಸಲಿ. ಸೊ ಓವರಾಲ್ ಇಂಥ ಸಂದರ್ಭಗಳಲ್ಲಿ ಯಾವ ರೀತಿ ಒಂದು ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅಂತ ನೀವು ಅನ್ಕೊಳ್ತೀರಾ? ಸೊ ನನಗೆ ಪಾಪ್ಕಾರ್ನ್ ಮಂಗಿ ಟೈಗರ್ ಕಾಸ್ಟಿಂಗ್ ಆಯಿತು ಅಂತ ನ್ಯೂಸ್ ಪೇಪರಲ್ಲಿ ಹೋದಾಗ ಸೂರಿ ಸರ್ ಯಾರೋ 3 ಜನ ಹೊಸ ಹೀರೋಯಿನ್ಸ್ನ ಕಾಸ್ಟ್, ಐ ಮೀನ್ ಇಬ್ಬರು, ನಾನು ಸಪ್ತಮಿ ಅವಾಗ ಇದ್ದಿದ್ದು, ನಿವೇದಿತ ಆಬ್ವಿಯಸ್ಲಿ ಸಿನಿಮಾಗಳು ಮಾಡಿದ್ರು. ಸೊ ಇಬ್ಬರು ಹೊಸ ಮುಖ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಿದ್ದಂಗೆ ಆ ಟೆನ್ಷನ್, ಅದು ಯಾರು ಇವರಿಬ್ರು ಅಂತ ಆ ಟೆನ್ಷನ್ ನನಗೆ ಸಗದಾಗಿ ಬಂತು. ನನಗೂ ಸಪ್ತಮಿಗೂ ಇಬ್ರಿಗೂ ಆ ಟೆನ್ಷನ್ ತುಂಬ ಚೆನ್ನಾಗಿ ಸಿಕ್ತು. ಸೊ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ವಿ ಹ್ಯಾಡ್ ದಟ್ ಟೆನ್ಷನ್. ಆ ಟೆನ್ಷನ್ ನೋಡಿ ನನಗೆ ಕೃಷ್ಣ ಅವ್ರ ಕಾಲ್ ಬಂತು ಲವ್ ಮಾಕ್ಟೇಲ್ಗೆ. ಸೊ ಆ ಲವ್ ಮಾಕ್ಟೇಲ್ ಮಾಡಿದಾಗ ದಟ್ ವಾಸ್ ಅಗೇನ್ ಅ ವೆರಿ ನೆಗೆಟಿವ್ ಶೇಡ್. ಅದೊಂದು ನೆಗೆಟಿವ್ ಶೇಡ್ ಮಾಡಿದಾಗ ನನಗೆ ಟೆನ್ಷನ್ ಇತ್ತು, ನಾನು ಹೆಂಗೆ ಈ ಸಿನಿಮಾ ಇದನ್ನು ಹೆಂಗೆ ನಾನು ಹ್ಯಾಂಡಲ್ ಮಾಡಲಿ. ಇವಾಗ ಇದರಲ್ಲೂ ನಾನು ಓಕೆ ಸಿನಿಮಾ ಆಯಿತು, ಇದರಲ್ಲೊಂದು ಅದರಲ್ಲೂ ಬ್ರೇಕಪ್ಪು ಇದರಲ್ಲೂ ಬ್ರೇಕಪ್ಪು ಬ್ಯಾಕ್ ಟು ಬ್ಯಾಕ್ ಹಿಂಗೆ ಹೋಗುತ್ತಲ್ಲ ಕ್ಯಾರೆಕ್ಟರ್ಸು ಅಂತ. ಅದು ಹುಡುಗನ ಕೈ ಬೇರೆ ಕೊಡ್ತಿರೋದು. ಹಾಂ, ಅಯ್ಯೋ ಅದಕ್ಕೆ ಫೇಮಸ್ಸು ಆಗಿಬಿಟ್ಟಿದ್ದೆ ನಾನು ಆ 2 ಸಿನಿಮಾ ಆದಮೇಲೆ. ನೆಕ್ಸ್ಟ್ ಸಿನಿಮಾನು ಇವ್ರು ಹಿಂಗೆ ಮಾಡ್ತಾರೆ ಅಂತ ಜನ ಫಿಕ್ಸ್ ಆಗಿಬಿಟ್ಟಿದ್ರು, ಯಾಕಂದರೆ ಎರಡೂ ತುಂಬ ಚೆನ್ನಾಗಿ ಹೋಯಿತು. ಸೊ ನಾನು ಇನ್ಸ್ಟೆಂಟ್ಲಿ ಎರಡೂ ಸಕ್ಸಸ್ ಒಟ್ಟಿಗೆ ನೋಡಿದೆ. ಅದಾಗ್ತಿದ್ದಂಗೆ ಶಿವಾರ್ಜುನ ಹ್ಯಾಪೆಂಡ್ ಅಂದಿನ ಬಡವ ರಾಸ್ಕಲ್ ಹ್ಯಾಪೆಂಡ್. ನನಗೆ ಐ ವಾಸ್ ಇನ್ ಅ ಫೇಸ್ ವೇರ್ ನಂಗೆ ಅರ್ಥ ಆಗ್ತಾ ಇರಲಿಲ್ಲ ಫೇಮ್ ಏನು ಅಂತ. ಆಮೇಲೆ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಐ ಹ್ಯಾಡ್ ಸ್ಟಡಿಡ್ ಸೈಕಾಲಜಿ, ನನಗೆ ತಲೆಗೆ ಏರಲಿಲ್ಲ. ಅಂದರೆ ಓಕೆ ಸಿನಿಮಾ ಮಾಡ್ತಾಯಿದ್ದೀನಿ, ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಅಷ್ಟೇ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದಿತ್ತು ಅಷ್ಟೇ. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ವೇರ್ ಯು ಹ್ಯಾವ್ ಟ್ರೈಡ್ ಎಲ್ಲ ಜಾನರ್ಸು, ಎಲ್ಲ ಡೈರೆಕ್ಟರ್ಸ್ ಜೊತೆ ಬೇರೆ ಬೇರೆ ಜಾನರ್ಸ್ನ ಟ್ರೈ ಮಾಡಿಕೊಂಡು ಬೇರೆ ಬೇರೆ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದಿಲ್ಲಿ ನಿಂತಾಗ ನೆಕ್ಸ್ಟ್ ಏನು ಅನ್ನೋದಿದೆಯಲ್ಲ, ಈಗ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಆ ಟೆನ್ಷನ್ ನಂಗೆ ಅವಾಗಿರಲಿಲ್ಲ. ಐ ಮಿಸ್ ದಟ್ ಫೇಸ್ ಆ್ಯಕ್ಚುಲಿ. ಐ ಥಿಂಕ್ ಒಂಥರ ನಿಮ್ಗೆ ಕಂಪೇರ್ ಮಾಡ್ಕೊಂಡಾಗ ಆ ಫೇಸ್ ವಾಸ್ ಮಚ್ ಬೆಟರ್ ಬಿಕಾಸ್ ಐ ವಾಸ್ ಯಂಗ್ ಆ್ಯಂಡ್ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ಅವಾಗ. ಅಷ್ಟು ಈ ರೆಮ್ಯುನರೇಷನ್ನು, ದುಡ್ಡು, ಆ ಫೇಮು ಅದೆಲ್ಲ ಅಷ್ಟಿರಲಿಲ್ಲ. ಕೆಲಸ ಮಾಡ್ತಾಯಿದ್ದೀನಿ, ಕೆಲಸ ಮಾಡಬೇಕು, ಆ ಎನರ್ಜಿ ಚೆನ್ನಾಗಿತ್ತು. ಈಗ ಆಚೆ ಬರ್ತಾ ಬರ್ತಾ ಯು ಬಿಕಮ್ ಮೋರ್ ಇಂಡಿಪೆಂಡೆಂಟ್, ಯು ಬಿಕಮ್ ಮೋರ್ ಮೆಚ್ಯೂರ್ಡ್. ಅಂದರೆ ಈಗ ಒಂದಿಷ್ಟು ಜನನ ಮೀಟ್ ಮಾಡ್ತೀವಿ, ಒಂದಿಷ್ಟು ಜನ ದೂರ ಹೋಗ್ತಾರೆ, ಒಂದಿಷ್ಟು ಜನದ ಜೊತೆ ಬೆರಿತೀವಿ, ಲೈಫ್ ಚೇಂಜ್ಡ್. ಇವಾಗ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಇಲ್ಲ ಸೆಕ್ಯೂರ್ ಆಗಬೇಕು, ಸೆಕ್ಯೂರ್ ಮಾಡ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು. ಲೈಫಲ್ಲಿ ಯಾರು ಸಿಕ್ಕರು ಯಾರು ಸಿಗದೇ ಇದ್ರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿದೆ ಇವಾಗ. ಸೊ ಈ ಡ್ರೈವ್ ಇಸ್ ವೆರಿ ಡಿಫ್ರೆಂಟ್, ಬಟ್ ಐ ಮಿಸ್ ದಟ್ ಫೇಸ್. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಸುಮಾರು ಜನ ಕಾಮನ್ ಮ್ಯಾನ್ಗಳು ಮಾತಾಡ್ತಾರೆ ಇದನ್ನು, ಅಂದರೆ ನನ್ನ ಕಿವಿಗೂ ಬಂದಿರುತ್ತೆ, ನನಗೆ ಗೊತ್ತು ವಾಸ್ತವದಲ್ಲಿ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಹೀರೋಯಿನ್ಸ್ಗಳು ಅಂತ ಬಂದಾಗ ಹೌ ಡು ದೇ ಮೇಕ್ ಮನಿ ಅನ್ನೋದು ಒಂದು ಬಗ್ಗೆ ಬರುತ್ತೆ. ಅಂದರೆ ಓಕೆ ಇವ್ರಿಗೆ ಹಬ್ಬ ಅಂತಲೇ ರೆಮ್ಯುನರೇಷನ್ ಇಷ್ಟು ಕೊಡ್ಬೋದು, ಬಟ್ ಇವರು ಜೀವನ ಮಾಡೋಂಥದ್ದು ಎಂಥ ಗ್ಲ್ಯಾಮರಸ್ ಜೀವನಗಳು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಏನಂತೀರ ಇಮ್ಯಾಜಿನೇಷನಲ್ಲಿ ಬದುಕ್ತಿರ್ತಾರೆ ಎಲ್ಲರೂ. ಹೌ ಕ್ಯಾನ್ ದೇ ಲೀಡ್ ಸಚ್ ಎ ಲಕ್ಸುರಿಯಸ್ ಲೈಫ್? ಒಂದು 4-5 ಸಿನಿಮಾ ಮಾತ್ರನೇ ಮಾಡಿರ್ತಾರೆ, ಇಷ್ಟು ಕೊಟ್ಟಿರ್ಬೋದು ರೆಮ್ಯುನರೇಷನ್ ಅಂತ ಎಲ್ಲ ಅಸಂಪ್ಷನ್ಸ್ಗಳು ಮಾಡ್ಕೊತಾ ಇರ್ತಾರೆ. ಹೌ ಡಸ್ ದಿಸ್ ಹೋಲ್ ಪ್ರಾಸೆಸ್ ಹೆಂಗೆ ವರ್ಕ್ ಆಗುತ್ತೆ? ಆ್ಯಕ್ಚುಲಿ ಸಿನಿಮಾಯಿಂದ ದುಡ್ಡು ಮಾಡ್ತೀವಿ ಅಂದರೆ ದಟ್ ಇಸ್ ಅ ಬಿಗ್ಗೆಸ್ಟ್ ಮಿತ್. ಸಿನಿಮಾಯಿಂದ ಖಂಡಿತ ನಾವು ದುಡ್ಡು ಮಾಡೋಕ್ಕಾಗಲ್ಲ. ಓಪನಿಂಗ್ಸ್ ಆ್ಯಂಡ್ ಈವೆಂಟ್ಸ್, ಪರ್ಫಾರ್ಮೆನ್ಸಸ್, ಓನ್ಲಿ ದಟ್, ಆ್ಯಂಡ್ ಕೊಲಾಬ್ರೇಷನ್ಸ್. ಇನ್ಸ್ಟಾಗ್ರಾಮಲ್ಲಿ ಏನು ಇವಾಗ ಓಡ್ತಾ ಇದೆ, ಕೊಲಾಬ್ರೇಷನ್ಸಿಂದ ಅಷ್ಟೇ ಮಾಡೋಕ್ಕಾಗೋದು. ಸಿನಿಮಾದಿಂದ ನಾವು ದುಡ್ಡು ಮಾಡ್ತೀವಿ ಅಂದರೆ ಅದು ಸುಳ್ಳು. ಅಂದರೆ ಹೇಳೋದಕ್ಕೆ ಬೇಜಾರಾಗುತ್ತೆ. ಇದು ಒಂದೇನು ರೆಮ್ಯುನರೇಷನ್ ಫಿಕ್ಸ್ ಮಾಡಿ ನಮಗೆ ಕೊಡ್ತಾರೆ, ಅದು ನಮಗೆ ಒಟ್ಟಿಗೇನೂ ಬರೋದಿಲ್ಲ. ಕೆಲವೊಂದು ಸತಿ ನಾವು ಎಷ್ಟು ಮಾತಾಡಿರ್ತೀವಿ ಅನ್ನೋದು ನೆನ್ಪು ಮರ್ತೋಗಿರುತ್ತೆ. ನನಗೆ ಎಷ್ಟು ಮಾತಾಡಿದ್ದೀವಿ ಅನ್ನೋದು ಮರ್ತೋಗಿರುತ್ತೆ. ಎಷ್ಟೊಂದು ಅಂದರೆ ಅಷ್ಟು ಗ್ಯಾಪ್ ಇರುತ್ತೆ. ಈಗ ನಾವು ದೊಡ್ಡ ಬ್ಯಾನರ್, ದೊಡ್ಡ ಸಿನಿಮಾಗಳು ಮಾಡಿದಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂದಾಗ, ಅಗ್ರಿಮೆಂಟ್ ಅಂದರೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಥರ ಬಂದ್ಬಿಡುತ್ತೆ. ಇಲ್ಲ ಓಕೆ ಇಲ್ಲ ಸರ್, ಇಲ್ಲ ನೀವು ದೊಡ್ಡ ಸಿನಿಮಾ ಮಾಡಿದ್ದೀರಾ, ಇದೆಲ್ಲ ಮಾಡಿದ್ದೀರಾ, ಕೊಡ್ತೀರಾ ಅಂತ ಅದೊಂದು ಫಿಯರ್ ಎಲ್ಲರಿಗೂ ಬರುತ್ತಲ್ಲ. ಬೇಡ, ಒಂದೊಳ್ಳೆ ಚಾನ್ಸು, ಒಂದೊಳ್ಳೆ ಬ್ಯಾನರಲ್ಲಿ ಸಿನಿಮಾ ಸಿಕ್ಕಿದೆ ಅಂತ ಎಷ್ಟೊಂದು ಸತಿ ನಾನು ಎಷ್ಟು ಒಪ್ಕೊಂಡಿದ್ದೀನಿ ಅನ್ನೋದು ನೆನಪಿರಲ್ಲ ಮಯೂರ್ ಅವರೇ ನನಗೆ. ಅಯ್ಯೋ
ಎಷ್ಟು ಬರಬೇಕು ಅಂತ ಗೊತ್ತಿರಲ್ಲ. ಅಂದರೆ ಕೊಟ್ಟವಲ್ಲ ಅದಾಯ್ತಲ್ಲ, ನಾನು ಹೌದಾ ಆಯ್ತಾ ಅದನ್ನ ಟ್ರ್ಯಾಕ್ ಇಟ್ಕೊಂಡಿರಲ್ವಾ? ಅಂದರೆ ಗ್ಯಾಪ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪೇಮೆಂಟ್ ಸಿಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಕರೆಕ್ಟ್ ಅಲ್ವಾ ನೀವು ಹೇಳ್ದಂಗೆ, ಈಗ ನೀವು ಈಗ ಒಂದು ಸೈನ್ ಮಾಡಿರ್ತೀರಾ, ಸೇ XYZ ಅಮೌಂಟನ್ನ ಈಗ ಫೈನಲೈಸ್ ಮಾಡಿರ್ತಾರೆ, ಅಡ್ವಾನ್ಸ್ ಕೊಡ್ತಾರೆ ಒಂದು 20% ಅಂತ ಅನ್ಕೊಳ್ಳೋಣ. ಲೈಕ್ ಯು ಸೈಡ್ ಒಂದು ಆ ಸಿನಿಮಾ ನಿಮ್ಗೊಂದು 2 ವರ್ಷ 3 ವರ್ಷ 4 ವರ್ಷಕ್ಕೆ ಅಂತ ಹೊಟ್ಟೋಗ್ಬಿಟ್ರೆ ಕೆಲವೊಂದು ಆಗಿನ ಕಾಲಘಟ್ಟಕ್ಕೆ ಆ ದುಡ್ಡು ಏನು ಹಿಂದೆ 4 ವರ್ಷದ ಹಿಂದೆ ಮಾಡಿರ್ತಾರಲ್ಲ ಎಷ್ಟು ಕಮ್ಮಿ ಆಗಿರುತ್ತಲ್ವಾ? ಕಡಿಮೆನಾ? ಅಯ್ಯಯ್ಯೋ, ಒಂದೊಂದ್ಸತಿ ಅದೇ ಅನ್ಕೋತೀನಿ. ಒಂದ್ಸತಿ ನಿಲ್ಲಿಸ್ಬಿಟ್ಟು ಕಂಟಿನ್ಯೂ ಮಾಡ್ತಾರಲ್ವಾ, ಸಿನಿಮಾ ನಿಂತೋಗ್ಬಿಟ್ಟು ಕಂಟಿನ್ಯೂ ಮಾಡಿದಾಗ ಅನ್ಸುತ್ತೆ ಅಯ್ಯೋ ಇಷ್ಟಕ್ಕೆ ಒಪ್ಕೊಂಡಿದ್ನ. ಅಂದರೆ ಡೈಲಿ ಪೇಮೆಂಟ್ ಲೆಕ್ಕ ಯೋಚನೆ ಮಾಡಿದ್ರು ಬೇಜಾರಾಗೋಗುತ್ತೆ ಗೊತ್ತಾ. ಏನಕ್ಕೆ ಈಗ ಓಕೆ ಇಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕೋತೀವಿ, ಆಚೆ ಬಂದಾಗ ಹುಡುಗರು ಏನು ಲೈಫು. ನನ್ನ ಫ್ರೆಂಡ್ಸೇ ಎಷ್ಟೊಂದು ಸತಿ ಅಂತ ಇರ್ತಾರೆ, ನೀನು ಬಿಡ ಒಂದು ಇವೆಂಟಲ್ಲಿ ಬಿಹೈಂಡ್ ದಟ್ ದ ಸೋ ಮಚ್ ಸ್ಟ್ರಗಲ್ ವೈ ವಿ ಕಾಂಟ್ ಟೆಲ್. ಜನಕ್ಕೆ ಹೇಳೋದಕ್ಕೆ ಆಗಲ್ಲ. ಎಷ್ಟೊಂದು ಸತಿನೂ ಅಷ್ಟೇ ನಾನು ಕಾಮೆಂಟ್ಸ್ ಮಾಡಬೇಕಾದ್ರೆ ನಾನು ರಿಪೀಟ್ ಕ್ಲೋತ್ಸ್ ಬಗ್ಗೆ ಮಾತಾಡಿದ್ದೀನಿ. ಈಗ ನೀವು ಹಂಗೆ ನೋಡೋಕೆ ಹೋದರೆ ಮಯೂರ್ ಅವರೇ, ಹುಡುಗಿರಿಗೆ ಜಾಸ್ತಿ ಖರ್ಚು ಪಡುತ್ತೆ ಹುಡುಗರಿಗಿಂತ. ನಾವು ಸ್ಕಿನ್ ಕೇರು, ಮೇಕಪ್ಪು, ಬಟ್ಟೆನೋ ರಿಪೀಟ್ ಹುಡುಗರಿಗೆ ಏನಿಲ್ಲ ಆ್ಯಕ್ಚುಲಿ. ನೀವು ನೋಡಿ ಆರಾಮಾಗಿ ಜೀನ್ಸ್, ಅದಕ್ಕೆ ಒಂದು ಶರ್ಟ್ ಜೀನ್ಸ್, ಆಮೇಲೆ ಹೀರೋಸ್ ಆದಮೇಲೆ ಅವ್ರು ಏನಾದರೂ ಚೆನ್ನಾಗಿ ಕಾಣಿಸ್ತಾರೆ. ಬಿಕಾಸ್ ಅವ್ನು ಹೀರೋ, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಹೀರೋ. ಸೊ ವಾಟ್ ಎವರ್ ಹಿ ವೇರ್ಸ್ ವಿಲ್ ಆಕ್ಸೆಪ್ಟ್. ಅವನೊಂದು ಶಾರ್ಟ್ಸ್ ಹಾಕಿ ಬಂದ್ರು ನೋಡ್ಗುರು ಏನು ಸ್ವಾಗ್ ಒಂದು ಅಂತ ನಾವು ಹಂಗೆ ಹೋಗೋಕ್ಕಾಗುತ್ತಾ? ಆಗಲ್ಲ. ನಾವು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ವಿ ಕಾಂಟ್ ಡೂ ದ್ಯಾಟ್. ಎಷ್ಟು ಖರ್ಚು ಬೀಳುತ್ತೆ ಅಂತಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇಷ್ಟು ಸಿನಿಮಾ ಮಾಡೋದೆಲ್ಲ ಕಂದ, ಒಂದು ಕಾರ್ ತೊಗೊಳ್ಳಿಲ್ಲ, ನೀನೊಂದು ಮನೆ ಕಟ್ಟಿಸ್ಲಿಲ್ಲ ಅಂತ. ಹೇಳೋದು ಅಲ್ಲಮ್ಮ, ನೀನು ಅಮ್ಮ ಇಸ್ ಅ ಗೌರ್ಮೆಂಟ್ ಟೀಚರ್, ಐ ಕೀಪ್ ಸೇಯಿಂಗ್ ಅಲ್ಲ, ನೀನು ಆ್ಯಕ್ಚುಲಿ ಎಷ್ಟು ಸೆಕ್ಯೂರ್ಡ್ ಆಗಿದೆಯಾ ಅಂದರೆ ಅಮ್ಮ ಐ ವಿಶ್ ಐ ಗೆಟ್ ಡನ್ ಸಮಥಿಂಗ್ ಲೈಕ್ ದಿಸ್. ಬಟ್ ದುಡ್ಡು ತುಂಬ ಬೇಜಾರಾಗುತ್ತೆ. ಈ ಐ ಡೋಂಟ್ ನೋ, ಐ ಕೀಪ್ ಟಾಕಿಂಗ್ ಟು ಸೋ ಮೆನಿ ವುಮೆನ್, ಹೆಂಗೆ ಹೌ ಡು ವಿ ಸರ್ವೈವ್ ಲೈಕ್ ದಿಸ್, ಹೆಂಗೆ ಬದುಕೋಕ್ಕಾಗುತ್ತೆ? ಬಟ್ ಅಗೇನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಅಂದರೆ ಇಂಪಾರ್ಟೆಂಟ್ ಅನ್ನೋದು ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಎಷ್ಟು ನೆಗೋಷಿಯೇಷನ್ಸ್ ಮಾಡೋದು, ಎಷ್ಟು ಏನಂತ ಕೇಳೋದು. ಇಷ್ಟು ಸಿನಿಮಾ ಮಾಡಿದ್ದೀವಿ, ಒಂದಿಷ್ಟು ಹಿಟ್ ಸಿನಿಮಾ ಕೊಟ್ಟ ಮೇಲೂ ನಾನು ಐ ಆಮ್ ವೆರಿ ಬ್ಲೆಸ್ಡ್ ಈ ಇಂಡಸ್ಟ್ರಿ. ನಾನು ಹೇಳೋದು ನನಗೆ ಅಂಥ ಸ್ಟ್ರಗಲ್ ಆಗಲಿಲ್ಲ. ಬಂದಾಗ ಇನಿಷಿಯಲಿನೇ ಟೇಕ್ ಆಫ್ ಚೆನ್ನಾಗಾಯಿತು, ಒಳ್ಳೊಳ್ಳೆ ಸಿನಿಮಾ ಆಯಿತು, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಯಿತು. ಅಟ್ಲೀಸ್ಟ್ ನಾನು ಮಾಡಿರೋ ಒಂದಿಷ್ಟು ಸಿನಿಮಾ ಅಲ್ಲಿ ಒಂದು 10 ಸಿನಿಮಾ ಸಕ್ಕದಾಗಿದೆ ನನಗೆ ಅಂತ ಹೇಳ್ಕೊಳ್ಳೋಷ್ಟು ಸಿನಿಮಾಗಳು ನನ್ನ ಹತ್ರ ಇದೆ. ಬಟ್ ಸೇವಿಂಗ್ಸ್ ಅಂತ ನೋಡಿದ್ರೆ ಎಲ್ಲ ವಾಟರ್ ಬಂದಿದೆ ಸೇವಿಂಗ್ಸು. ಬಟ್ಟೆ ಅದು ದುಡ್ಡಲ್ಲ, ವಾಟರ್ ಬಂದರೆ ಬಟ್ಟೆ ಅಷ್ಟೇ, ಇನ್ನೇನಿಲ್ಲ ಸೇವಿಂಗ್ಸು. ಬೇಜಾರಾಗುತ್ತೆ ಇದನ್ನು ಹೇಳೋಕ್ಕೆ ಗೊತ್ತಾ. ಇಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ಟರು ನನ್ನ ಕೈಯಲ್ಲೇ ಇಲ್ಲ ದುಡ್ಡು ಅಂತಂದರೆ ಇನ್ನು ಪಾಪ ಯಾರು, ಇಟ್ಸ್ ಇಂಪಾಸಿಬಲ್. ಐ ಫೀಲ್ ವೆರಿ ಸ್ಯಾಡ್. ಅಂದರೆ ಎಷ್ಟೊಂದು ಜನ ಅದನ್ನು ಹೇಳ್ಕೊಳಕ್ಕೂ ಆಗದೆ ಹಾಗೆ ಬದುಕ್ತಾ ಇರ್ತಾರಲ್ಲ. ನನಗೆ ಹೀರೋಯಿನ್ಸ್ ನೋಡಿದಾಗೆಲ್ಲನೂ ನನಗೆ ಅದೊಂದು ಯಾವಾಗಲೂ ಕಾಡುತ್ತೆ. ಅಂದರೆ ವಿ ಡೋಂಟ್ ಟಾಕ್, ವಿ ಡೋಂಟ್ ಕ್ರಿಬ್, ಮಾತಾಡೋದಕ್ಕಾಗಲ್ಲ. ಎಲ್ಲೇ ಬಂದು ಆಚೆ ಕೂತ್ಕೊಂಡು ಮಾತಾಡಿದ್ರು ಇಲ್ಲ, ಇವಳು ನೋಡಿ ಎಷ್ಟು ಜೋರಾಗಿ ಮಾತಾಡ್ತಾಳೆ, ಇವಳು ಕರೆಕ್ಟಾಗೇ ಕೊಡಬೇಕು. ಎಷ್ಟೊಂದು ಸತಿ ಅನಿಸುತ್ತೆ ನಾವು ಸಿಂಪಲ್ ಲಿವಿಂಗೂ ಮಾಡಬಾರ್ದಾ. ಇವಾಗ ಇವಾಗ ಒಂದು ಓಕೆ ಯಾವುದೋ ಒಂದು ಇಂಟರ್ವ್ಯೂಲಿ ನನಗೆ ಆಟೋಲ್ ಬರೋಕ್ಕೆ ಕಂಫರ್ಟಬಲು, ಶೂಟಿಂಗಿಗೆ ಆಟೋಲ್ ಬರ್ತೀನಿ, ಅವಳು ಆಟೋಲ್ ಬರ್ತಾಳೆ, ಅವಳು ಏನಕ್ಕೆ ದುಡ್ಡು ಕೊಡಬೇಕು ಅಂತಾರೆ. ಅವಳು ತುಂಬ ಸಿಂಪಲ್ಲು, ಅವಳು ಆಟೋಲ್ ಬರ್ತಾಳೆ. ಅಷ್ಟೆಲ್ಲ ಇಲ್ಲಮ್ಮ, ಅವ್ರ ಮನೆ ನೋಡಿದ್ದೀನಿ, ಅವ್ಳಿಗೆ ಏನಕ್ಕೆ ಅಷ್ಟೊಂದು ಅಂದರೆ ಇವಾಗ ನಾನು ದುಡ್ಡು ಇಸ್ಕೊಳ್ಳೋಕೆ ಕಾರ್ ಇಳಿಸ್ಬೇಕಾ? ಒಂದು ಒಳ್ಳೆ ಕಾರ್ ಇಳಿಸ್ಬೇಕು ಅಂದರೆ ನೀವು ಹೇಳೋ ಪ್ರಕಾರ. ಅಂದರೆ ನಾನು ಆ ಥರ ತಗೋಬೇಕು ಅಂದ್ರೆ ಡಿಮಾಂಡ್ ಕ್ರಿಯೇಟ್ ಮಾಡಬೇಕು. ನೋ ವಂಡರ್. ಅದಕ್ಕೆ ಈಗ ಎಷ್ಟೋ ಜನ, ನಾನು ನಿಮಗೆ ಇದನ್ನು ಹೇಳ್ತಿಲ್ಲ, ಅಂದರೆ ಒಂಥರ ಬಿಲ್ಡಪ್ಪಲ್ಲಿ ತೊಗೊಂಡು ಬದುಕಬೇಕು ಅಂತ ಇರುತ್ತಲ್ಲ, ದಟ್ ಇಫ್ ಯು ಸೆಟ್ ಅದ್ರ ಮುಂಚೆನೇ ಆ್ಯಸ್ ಇಟ್ ಈಸ್ ನಾನು ಸೆಟ್ ಮಾಡಿಬಿಟ್ರೆ ಅದು ಡಿಮ್ಯಾಂಡ್ ಏನು ಹೇಳ್ದಂಗೆ ಅದು ಅದೇ ರೀತಿ ಹ್ಯಾಪೆಂಡ್ ಆಲ್ಸೋ. ನನಗೆ ಒಂದು ಸೆಟ್ಟಲ್ಲಿ ಇದು ಆಗಿದೆ. ಒಂದು ಮ್ಯಾನೇಜರ್ ಮಾಡಿದ್ದಾರೆ. ಅಂದರೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ನನಗೆ ಎಲ್ಲರ ಜೊತೆ ಮಾತಾಡೋಕೆ ಇಷ್ಟ, ಎಲ್ಲರ ಜೊತೆ ಬರೆಯೋಕೆ ಇಷ್ಟ. ಇದು ನಂಗೆ ತುಂಬ ಸತೆ ಎಲ್ಲರೂ ಹೇಳೋರು, ನೀವು ಇಷ್ಟು ಫ್ರೆಂಡ್ಲಿ ಆಗಿರಬೇಡಿ, ಏನು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ನೀವು ಸ್ವಲ್ಪ ಹೀರೋಯಿನ್ ಥರ ಬಿಹೇವ್ ಮಾಡು. ಐ ಸೆಡ್ ವಾಟ್ ಇಸ್ ಹೀರೋಯಿನ್ಸ್ ಬಿಹೇವಿಯರ್? ಹೀರೋಯಿನ್ ಥರ ಬಿಹೇವ್ ಮಾಡು ಅಂದರೆ ಹೆಂಗೆ? ಟ್ಯಾಂಟ್ರಮ್ಸ್ ತೋರಿಸ್ಬೇಕಾ? ಶೂಟಿಂಗ್ ಬರಲ್ಲ, ನಾನು ಶೂಟಿಂಗ್ ಕ್ಯಾನ್ಸಲ್ ಮಾಡಬೇಕಾ? ನಾನು ಈ ಕಾರ್ ಹತ್ತಲ್ಲ, ಈ ಕಾರೇ ಹತ್ತಬೇಕು ಅಂತ ಹೇಳಬೇಕಾ? ಹಿಂದೆ 5 ಜನ ಇಟ್ಕೊಂಡು ಓಡಾಡಬೇಕಾ? ಬಟ್ ದಟ್ಸ್ ನಾಟ್ ಮೀ. ನಾನಾಗಿರೋದಕ್ಕೂ ನಾನಾಗಿದ್ದೀನಿ ಅಂತ ನನಗೆ ದುಡ್ಡು ಕೊಡಲ್ಲ ಜನ. ಹೌದಾ? ಇಸ್ ಇಟ್ ಲೈಕ್ ದ್ಯಾಟ್? ಆ್ಯಂಡ್ ಒಂದ್ಸತಿ ಮ್ಯಾನೇಜರ್ ಹೇಳಿರೋದು ನನಗೆ, ಮೇಡಮ್ ಇವತ್ತೊಂಚೂರು ಅಡ್ಜಸ್ಟ್ ಮಾಡ್ಕೊಂಬಿಡಿ, ಇವರು ಒಂದಿಬ್ರು ಜನ, ಅವ್ರು ಯಾರಂತಾನೆ ಗೊತ್ತಿಲ್ಲ ನನಗೆ, ನನ್ನ ಕಾರ್ ಹಚ್ಚಿದ್ರು, ಯಾರು ಅಂತಾನೆ ಗೊತ್ತಿಲ್ಲ,
ನಾನು ಅದೇ ಅನ್ಕೊಂಡೆ, ಇಲ್ಲ ಸರ್ ನಾನು ಮಾತಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಇಷ್ಟು level ಬಿಡ್ತೀರಾ ನೆಕ್ಸ್ಟ್ ಈಸಿ ಅಂತ. ಅಂದರೆ ಅಡ್ವಾಂಟೇಜ್ ತೊಗೊಂಡ್ರು ಈ ರೀತಿ ಅಡ್ವಾಂಟೇಜ್ ತಗೊಳ್ಳೋ ಪ್ರಾಯಶಃ ಅದು ಯು ಶುಡ್ ನೋ ವೇರ್ ಟು ಡ್ರಾ ದ ಲೈನ್ ಅಂತ ಹೇಳ್ತಾರಲ್ಲ. ಇಟ್ಸ್ ಸ್ಯಾಡ್ ದಟ್ ವಿ ಕಾಂಟ್ ಬಿ ನೈಸ್ ಟು ಪೀಪಲ್. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ, ಗಾಂಚಲಿ ತೋರಿಸೋರ್ಗೆ ಬೆಲೆ ಇಲ್ಲಿ. ನಿಜ, ಅದಂತೂ ನಾನು ಹೇಳ್ತೀನಿ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಮಯೂರ ಇಲ್ಲಿ. ಗಾಂಚಲಿ ತೋರಿಸ್ಲೇಬೇಕು ಬದುಕಕ್ಕೆ. So now have you adapted that kind of attitude? See, that is not me. Again, ಅದು ಬರಲ್ಲ ನನಗೆ. ಈಗ ಹೇಳ್ಬೋದು ನಾನು ಮಾತಾಡಬೇಕಾದ್ರೆ, ಬಟ್ ನನಗೆ ಏನು ಬೇಕು ಅನ್ನೋದನ್ನು ವಾಯ್ಸ್ ಔಟ್ ಮಾಡೋದು ಇವಾಗ. ಮುಂಚೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಂದಿತ್ತು, ಏನೇ ಆದರೂ ಇಲ್ಲ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಓಕೆ ಅಂತ. ಇವಾಗ ನಾನು ಮಾಡಿರೋ ಕೆಲಸಕ್ಕೆ ನಾನು ಕೊಡ್ತಿರೋ ಎಫರ್ಟ್ಗೆ ವಾಟ್ ಐ ಡಿಸರ್ವ್, ದಟ್ಸ್ ಆಲ್. ಈಗ ಆ ಲೆವೆಲಿಗೆ ಮುಂಚೆ ಹೆಂಗಿರೋದು ಅಂತಂದರೆ, ಸರ್ ನನಗೆ ಕಷ್ಟ ಆಗ್ತಾ ಇದೆ ಸರ್, ನನಗೊಂದು ಕಮಿಟ್ಮೆಂಟ್ ಇದೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದೆ. ಇವಾಗ ನಾನು ಮಾಡಿರೋ ಕೆಲ್ಸಕ್ಕೆ ನನಗೆ ದುಡ್ಡು ಕೊಡಿ, ನನ್ನ ಪ್ರಾಬ್ಲಮ್ಮು ನನ್ನ ಕಮಿಟ್ಮೆಂಟ್ಸು ನನಗಿರುತ್ತೆ. ಐ ಡೋಂಟ್ ಹ್ಯಾವ್ ಟು ಬೆಗ್ ಯು. ನೀವು ಎಲ್ಲ ಕಡೆ ಏನೋನೋ ಇವೆಂಟ್ಸ್ ಮಾಡಬೇಕಾದ್ರೆ ಎಲ್ಲದನ್ನೂ ಎಕ್ಸ್ಟ್ರಾ ವೆಗಾನ್ಸಾಗಿ ಮಾಡ್ತೀರಲ್ವಾ, ಅದು ಅರ್ಧ ಅಮೌಂಟು ಇರಲ್ಲ ನಮ್ಮದು. ಎಷ್ಟಿರುತ್ತೆ ಹಬ್ಬ ಅಂದರೆ ಹೀರೋಯಿನ್ ರೆಮ್ಯುನರೇಷನ್ ಎಷ್ಟು ಇರಲ್ಲ ಅವ್ರಿಗೆ. ಒಂದು ದಿನಕ್ಕೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಒಂದು ದಿನದ ಪೇಮೆಂಟ್ ಹೋಗಿರುತ್ತೆ ಅವ್ರಿಗೆ. ಅಷ್ಟೂ ನಾವು ಡಿಸರ್ವಿಂಗ್ ಇಲ್ವಾ? ನಿನ್ನ ಸಿನಿಮಾಗೆ ಅಷ್ಟು ದೊಡ್ಡದಾಗಿ ಹೀರೋ ಪಕ್ಕ ನಿಲ್ಲಿಸಿ ತೋರಿಸ್ತೀರಾ ಅಂತಂದರೆ ಅಷ್ಟು ಡಿಸರ್ವಿಂಗ್ ಇಲ್ವಾ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಬಟ್ ಫಾರ್ ಅನ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಲೈಕ್ ಯು, ಈಗ ನೀವು ಎಸ್ಟಾಬ್ಲಿಷ್ಡ್ ಆಗಿರೋದ್ರಿಂದ ಸೊ ನಿಮ್ಗೆ ಒಂಚೂರು ಡಿಮ್ಯಾಂಡ್ ಮಾಡ್ತು ಅಂತಂದರೆ ಈ ಥರ ಅಥವಾ ಈವೆಂಟ್ಸ್ಗಳಿಗೆ ಕರೆಯುವಂಥದ್ದಕ್ಕೆ ಅಥವಾ ಫೇಸ್ ವ್ಯಾಲ್ಯೂ ಇರೋದ್ರಿಂದ ತುಂಬ ಪರ್ಫಾರ್ಮೆನ್ಸಸ್ಗೆ ಕರೆಯುವಂಥ ಒಂದು ಅಂಶ ಈ ಕಡೆ ಇರುತ್ತೆ. ಬಟ್ ತುಂಬ ಹೊಸಬ್ರು ಅಂತ ತಗೊಳ್ಳೋಣ, ಈಗ ಒಂದು ಸಿನಿಮಾ ಮಾಡಿರ್ತಾರೆ, ಅವ್ರು ಗೊತ್ತಿದ್ದಾರೆ ಅಂದರೆ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿರ್ತಾರೆ, ಬಟ್ ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ. ಸೊ ಇದೇ ರೀತಿ ಒಂದು 4-5 ವರ್ಷ ಗ್ಯಾಪ್ ಹೋಗ್ತಾ ಇರುತ್ತೆ. ಅವ್ರಿಗೇನು ಈವೆಂಟ್ಸು ಪರ್ಫಾರ್ಮೆನ್ಸು ಅದು ಇದು ಏನೂ ಇರಲ್ಲ. ದೇರ್ ಲೈಫ್ ವಿಲ್ ಬಿ ಸಿಕ್ಕಾಪಟ್ಟೆ ವೆರಿ ಡಿಫಿಕಲ್ಟ್ ಫಾರ್ ಶೋರ್. ತುಂಬ ಕಷ್ಟ ಇರುತ್ತೆ. ಅಂದರೆ ಆಚೆ ಕಷ್ಟ ಇಲ್ಲ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಐ ಥಿಂಕ್ ಐ ರೆಸ್ಪೆಕ್ಟ್ ಆಲ್ ದೋಸ್ ವುಮೆನ್. ಲೈಕ್ ಅಂದರೆ ಹೆಂಗೆ ಅದನ್ನು ಬಿಕಾಸ್ ರಿಯಾಲಿಟಿ ಹಂಗೆ ಇಲ್ಲವೇ ಇಲ್ಲ. ನಾನು ಅದೇ ಅನ್ಕೋತಾ ಇರ್ತೀನಿ, ಇಲ್ಲ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ಕೋಬೇಕು ಜನಕ್ಕೆ, ನಾವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು. ಸಬ್ಟೆಕ್ಸ್ಟಲ್ಲಿ ನೋಡ್ತಂದ್ರೆ ಈಗ ನೀವು ಅಕಸ್ಮಾತ್ ಆ ಥರ ಚೆನ್ನಾಗಿ ಕಾಣಿಸ್ಕೊಂಡಿಲ್ಲ ಅಂತಾನೆ ಅನ್ಕೊಳ್ಳೋಣ, ಸ್ಕಿನ್ ಕೇರು ಅದು ಇದು ಏನು ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮ್ಮನ್ನ ಏನು ಗುರು ಹೀರೋಯಿನ್ ಥರನೇ ಇಲ್ಲ ಅಂತ ಒಂದು ಅದನ್ನು ಹೇಳ್ಬೋದು. ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಅಷ್ಟು ಖರ್ಚುಗಳು ಅದು ಬೇಕಾಗಿರುತ್ತೆ. ಎಲ್ಲಿಂದ ದುಡ್ಡು ಬರುತ್ತೆ ಗುರು ಅಂದ್ರೆ ಎರಡೂ ತಪ್ಪೇನೆ. That's what I'm saying. You earn too much also it's a problem. If you don't earn also it's a problem. So basically ಎಲ್ಲ ಪ್ರಾಬ್ಲಮ್ ಹುಡುಗಿರಿಗೆ ಬರೋದು. ವೈ ಏನೇ ಮಾಡಿದ್ರು ಅದೇ ಬರೋದು. ಅಯ್ಯೋ ಇದಕ್ಕೆ ಆನ್ಸರೇ ಇಲ್ಲ, ನಿಜ ಆನ್ಸರ್ ಇಲ್ಲ ಇದಕ್ಕೆ. ಯು ಲೀವ್ ಓಕೆ, ಕನ್ನಡ ಬಿಟ್ಟು ಓಕೆ ಒಳ್ಳೆ ಚಾನ್ಸ್ ಸಿಕ್ತು, ಬೇರೆ ಲ್ಯಾಂಗ್ವೇಜಿಗೆ ಹೋಗ್ತಾರೆ, ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಓಕೆ ಬೇರೆ ಲ್ಯಾಂಗ್ವೇಜಲ್ಲಿ ಲೆಟ್ಸ್ ಸೇ ರೆಮ್ಯುನರೇಷನ್ ಸ್ವಲ್ಪ ಬೆಟರಾಗಿ ಕೊಡ್ತಾರೆ. ಬಿಟ್ಟು ಹೋದ್ರೆ ಮುಗೀತು, ಸತ್ವಿ. ಕನ್ನಡ ಬಿಟ್ಟು ಹೋದ್ಲು, ಅದು ಮಾಡಿದ್ಲು, ಅದಾಯಿತು. ಇಲ್ಲ, ಇದು ಆಬ್ವಿಯಸ್ಲಿ ದಿಸ್ ಇಸ್ ಆರ್ ಪ್ಲೇಸ್. ಇದು ನನಗೆ ಅನ್ನ ಕೊಡ್ತಿರೋ ಜಾಗ. ಕನ್ನಡ ಚಿತ್ರರಂಗ ನನ್ನ ತಾಯಿ ಅನ್ನ ಕೊಡ್ತಿರೋ ಜಾಗ. ನಾನು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ, ಬಟ್ ಐ ಆಮ್ ಟಾಕಿಂಗ್ ಟು ದ ಪೀಪಲ್ ಹೂಸ್ ಆಲ್ರೆಡಿ ಡನ್ ಇಟ್. ಇಟ್ಸ್ ನಾಟ್ ರಾಂಗ್. ಈಗ ಜೀಬ್ರಾ ಮಾಡಿದಾಗ ಏನೋ ಆ ಥರ ಇರಲಿಲ್ವಾ? ಇಲ್ಲ, ಜೀಬ್ರಲ್ಲಿ ಇದ್ದಿದ್ದೆ 10 ನಿಮಿಷ ಫಸ್ಟ್ ಆಫ್ ಆಲ್. ನಾನು ಆದ್ರೂ ಆ ಥರ ನಾನು ತೆಲುಗು ಸಿನಿಮಾ ಮಾಡಿದೆ ಅನ್ನೋ ಥರ ನನ್ನ ಪ್ರಮೋಟು ಮಾಡ್ಕೊಳ್ಳಿಲ್ಲ, ಬಿಕಾಸ್ ನಾನು ಮಾಡಿದ್ದು ಒಂದು ಕ್ಯಾಮಿಯೋ. ಸೊ ಅದನ್ನು ಕ್ಲಿಯರಾಗಿ ಹೇಳಿದೆ, ನಾನು ಮಾಡಿರೋದು ಕ್ಯಾಮಿಯೋ ಅಷ್ಟೇ. ನಾನು ಇಂಟರ್ವ್ಯೂ ಕೊಡಬೇಕಾದ್ರೂ ಹೇಳಿದೆ, ನನಗೆ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಜಾಸ್ತಿ ಇಲ್ಲ, ಬಿಕಾಸ್ ನಾನು ಕ್ಯಾಮಿಯೋ ಮಾಡಿದ್ದೀನಿ ಇದರಲ್ಲಿ ಅಂತ. ಸೊ ಈವನ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಈಗ ಒಂದು ಕಲ್ಚರ್ ಬಂದಿದೆ, ಎಲ್ಲರೂ ಎಲ್ಲ ಭಾಷೆಗೆ ಹೋಗಿ ಅವ್ರನ್ನ ಪ್ರಮೋಟ್ ಮಾಡ್ಕೋತಾ ಇದ್ದಾರೆ. ಅದೇ ಒಂದು ಹುಡುಗಿ ಬೇರೆ ಭಾಷೆಗೆ ಹೋಗಿ ಸಿನಿಮಾ ಮಾಡಿದ್ರೆ ಇಟ್ಸ್ ರಾಂಗ್. ನೀವು ಯಾವುದೇ ಪ್ರೊಫೆಷನಲ್ ಇದ್ರು, ಯಾರೂ ಲೆಟ್ಸ್ ಸೇ IT ಸೆಕ್ಟರಲ್ಲಿ ಯಾರೇ ಇದ್ರು, ನಾನು ಅದೇ ಹೇಳಕ್ ಬಂದೆ. ಈಗ IT ಸೆಕ್ಟರ್ ಇದ್ದು ಕರ್ನಾಟಕದಲ್ಲಿ ಕೆಲಸ ಮಾಡಿ ನನ್ನ ತಲೆ ಅದೇ ಓಡ್ತಿತ್ತು. ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರ್ತೀಯ, ನಿನಗೆಲ್ಲೋ ಹೈದರಾಬಾದ್ಗೋ ಅಥವಾ ಎಲ್ಲೋ ನಿನಗೆ ಕೆಲಸಕ್ಕೆ ಕರೀತಾರೆ, ಅಥವಾ ದೇ ವಿಲ್ ಆಸ್ಕ್ ಯು ಟು ಮೈಗ್ರೇಟ್ ಯು ಅಂತ ಅನ್ಕೊಳ್ಳೋಣ. ಸೊ ಅಂದರೆ ನೀನು ಕರ್ನಾಟಕ ಭಾಷೆ ಬಿಟ್ಬಿಟ್ಟು ಬೇರೆ ಭಾಷೆಗೆ ಹೋಗಿ ಮಾಡ್ತಿದ್ಯಾ ಅಂತ ಆಗುತ್ತಾ? ಈವನ್ ಪೊಸಿಷನ್ಸ್ ಐಮ್ ಸೇಯಿಂಗ್. ಓಕೆ, ಇವಾಗ ಎವ್ರಿಬಡಿ ವುಡ್ ವಾಂಟ್ ಟು ಡೂ ಸಮಥಿಂಗ್ ಮೋರ್. ಜಾಸ್ತಿ ಮಾಡ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಈಗ ಎಲ್ರೂ ನಾರ್ಮಲ್ ಆಗಿ ಕೆಲಸ ಸೇರ್ಕೊಂಡಾಗ ಇಲ್ಲ ನಾನು ಒಂದಿನ HR ಆಗಬೇಕು, ಒಂದಿನ CEO ಆಗಬೇಕು ಅಂತಾನೆ ಕೆಲಸ ಮಾಡ್ತಾರೆ. ಇದೇ ಪೊಸಿಷನಲ್ಲಿ ಇರ್ತೀನಿ ಅಂತ ಯಾರೂ ಕೆಲಸ ಮಾಡಲ್ಲ ಅಲ್ವಾ? ಎವ್ರಿಬಡಿ ವಾಂಟ್ ಟು ಡೂ ಸಮಥಿಂಗ್ ಬಿಗ್, ಎವ್ರಿಬಡಿ ವಾಂಟ್ ಟು ಬಿ ಸೀನ್. ಆರ್ಟಿಸ್ಟ್ಗಳಿಗೆ ಹೆಂಗೆ ಅಂತಂದರೆ ಎಕ್ಸ್ಪ್ಲೋರ್ ಮಾಡೋಂಥದ್ದು ತುಂಬ ಇದೆ. ನೀವು ಯಾವುದೇ ಕ್ಯಾರೆಕ್ಟರ್ಸ್ ನೋಡಿದ್ರು, ನಿನಗೆ ನನ್ನ ಡ್ರೀಮ್ ಕ್ಯಾರೆಕ್ಟರ್ ಯಾವುದು
ಆರ್ ಯು ಸ್ಯಾಟಿಸ್ಫೈಡ್ ವಿತ್ ವೇರ್ ಯು ಆರ್ ಅಂತ ನನಗೆ ಕ್ವಶನ್ ಕೇಳಿದ್ರೆ ನಾನು ಆಬ್ವಿಯಸ್ಲಿ ನಾನು ಆರ್ಟಿಸ್ಟ್ ಆಗಿ ನಾನು ಇಲ್ಲ ಅಂತೀನಿ. ಬಿಕಾಸ್ ಎಷ್ಟೆಷ್ಟು ವಿಷಯಗಳು, ಎಷ್ಟೆಷ್ಟು ಜನನ ನಾನು ಇಮಿಟೇಟ್ ಮಾಡಬೇಕು, ಎಷ್ಟೆಷ್ಟು ಭಾಷೆ ಜೊತೆ ನಾನು ಕನೆಕ್ಟ್ ಆಗಬೇಕು ಒಂದು ಆರ್ಟಿಸ್ಟ್ ಆಗಿ. ಈಗ ನಾನು ಆಚೆ ಬರ್ತಾ ಇದ್ದೀನಿ ಅಂತಂದರೆ ಬೇರೆ ಬೇರೆ ಭಾಷೆಯವ್ರು ಯಾರಾದರೂ ನನ್ನ ನೋಡಿ ನಾನು ಕಂಡುಹಿಡಿತಾರೆ ಅಂತಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಇವತ್ತು ನಾನು ಬಂದಿದ್ದೀನಿ ಅಂತಂದರೆ ನನಗೆ ಖುಷಿ. ಈಗ ನೀವು ಕೆಲಸ ಮಾಡಬೇಕಾದ್ರೆ ನಿಂದು ಒಂದು ಬ್ರ್ಯಾಂಡು ಬೇರೆ ಸ್ಟೇಟಲ್ಲಿ ಓಡ್ತಾ ಇದೆ ಅಂತಂದರೆ ನೋಡ್ಗುರು ನಮ್ಮ ಕನ್ನಡ ಬ್ರ್ಯಾಂಡು ಬೇರೆ ಸ್ಟೇಟಲ್ಲೆಲ್ಲ ಓಡ್ತಾ ಇದೆ ಅಂತ. ಈಗ ನಂದಿನಿ ಲೆಟ್ಸ್ ಟೇಕ್ ನಂದಿನಿ ತಿರುಪತಿಲಿ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಬ್ರ್ಯಾಂಡು ತಿರುಪತಿಲಿ ತುಪ್ಪ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಾರೆ. ಅದೇ ಆರ್ಟಿಸ್ಟ್ಗಳು ಕನ್ನಡದವರು ಬೇರೆ ಭಾಷೆಗೆ ಹೀರೋಯಿನ್ಸ್ ಹೋದ್ರೆ ಯಾಕೆ ಬೈಸ್ಕೋಬೇಕು ನಾವು? ಹೊಟ್ಟೆ ಪಾಡಲ್ವಾ? ನಮಗೆ ಜೀವನ ಇರಲ್ವಾ? ನಮಗೆ ದುಡ್ಡು ಬೇಡವಾ? ನಮಗೆ ಕಾಣಿಸ್ಕೋಬೇಕು ಅನ್ನೋ ಹಸಿವಿರಲ್ವಾ? ದಟ್ ಇಸ್ ಸೋ ರಾಂಗ್. ನಂಗೆ ತುಂಬ ಬೇಜಾರಾಗುತ್ತೆ. ಈಗ ಯಾರೇ ಆಚೆ ಹೋದ್ರೂ ಇಲ್ಲಿ ಮಾತಾಡಬೇಕು. ಈ ಕನ್ನಡ ಮಾತಾಡದೇ ಇರೋ ಬೇರೆಯವ್ರಿದ್ರೆ ಬೈರಿ, ಪರವಾಗಿಲ್ಲ, ಆಯಿತು ನಂಗೆ ಕನ್ನಡನೇ ಗೊತ್ತಿಲ್ಲ ಅಂತ ಆಡೋರಿಗೆ ಏನಾದರೂ ಮಾತಾಡಿದ್ರೆ ಬೇರೆ. ಈಗ ಎಷ್ಟೊಂದು ಜನ, ಈಗ ಎಷ್ಟು ಜನ ಆರ್ಟಿಸ್ಟ್ಗಳು ಬೇರೆ ಬೇರೆ ಕಡೆ, ಇವಾಗ ನೋಡಿ ನಮ್ಮ ರುಕ್ಮಿಣಿ ಅವ್ರು ಮಾಡ್ತಿದ್ದಾರೆ, ರಶ್ಮಿಕಾ ಅವ್ರು ಮಾಡ್ತಿದ್ದಾರೆ, ಶ್ರೀಲೀಲಾ ಮಾಡ್ತಾ ಇದ್ದಾರೆ, ಚೈತ್ರ ಅವ್ರು ಮಾಡ್ತಾ ಇದ್ದಾರೆ. ಎವ್ರಿವೇರ್ ದೇ ಗೋ ಕನ್ನಡ ಬಂದರು ಮೈಕ್ ಹಿಡಿದ್ರು ಎಲ್ಲರಿಗೂ ನಮಸ್ಕಾರ ಅಂತಾನೆ ಸ್ಟಾರ್ಟಿಂಗಿಂದ ಶುರು ಮಾಡೋದು ಹೇಳಿದ್ರು. ದಟ್ ಇಸ್ ಆ್ಯಂಡ್ ಇದು ನಮಗೆ ಬೇಸ್ಮೆಂಟ್. ಕನ್ನಡ ಇಸ್ ಆಲ್ವೇಸ್ ಅ ಬೇಸ್ಮೆಂಟ್. ನನಗೆ ಇನ್ನೂ ಅದು ಎಂಥ ಇದನ್ಸುತ್ತೆ ಅಂದ್ರೆ ಐರನಿ ಅನಿಸುತ್ತೆ ಅಂದರೆ, ಈಗ ಅದೇ ಸಾಯಿ ಪಲ್ಲವಿ ಈಗ ಒಂದು ತೆಲುಗುಲ್ ಹೋದಾಗ ಅವ್ರು ತೆಲುಗುಲ್ ಮಾತಾಡಿರ್ತಾರೆ. ಕನ್ನಡದಲ್ಲಿ ಬಂದಾಗ ಈಗ ಒಂದು ಯಾವುದೋ ಒಂದು ಇಂಟರ್ವ್ಯೂನೇ ತೊಗೊಂಡು, ಅನುಶ್ರೀ ಇಂಟರ್ವ್ಯೂನೇ ತೊಗೊಂಡು ಶಿಸ್ಪೋಕ್ ಕನ್ನಡದಲ್ಲಿ ಮಾತಾಡಿದ್ರು. ಗಾರ್ಗಿ ಸಿನಿಮಾದಲ್ಲಿ ಕನ್ನಡದಲ್ಲೇ ಮಾತಾಡಿದ್ರು. ಈಗ ಬೇರೆ ಕಡೆ ಹೋದಾಗ ತಮಿಳಲ್ಲೂ ಸೊ ಬೇಸಿಕ್ಲಿ ಬೈ ಬರ್ತ್ ಅವ್ರ ಮದರ್ ಟಂಗ್ ಏನೋ ಶೀಸ್ ಎ ಮಲಯಾಳಿ, ಅವ್ರ ತಮಿಳಿಯನ್ ಮಲಯಾಳಿ ಅದು ಇರೋಂಥದ್ದು. ಬಟ್ ಅವ್ರು ಬೇರೆ ಕಡೆ ಹೋದಾಗ ಅಡ್ಯಾಪ್ಟ್ ಮಾಡ್ಕೊತಾರೆ. ಸೊ ಬೇರೆಯವರು ನಮ್ದನ್ನು ತೊಗೊಂಡಾಗ ಅಡ್ಯಾಪ್ಟ್ ಮಾಡ್ಕೊಂಡಾಗ ಚಂದ, ನಿಮ್ಮ ಇದರಲ್ಲಿ ಹೇಳೋದಕ್ಕೆ ಬರ್ತಿರೋದು. ಸೊ ನಮ್ಮವರು ಬೇರೆ ನಾವು ತೊಗೋಬಾರ್ದು. ಯಾಕೆ? ವೈ? That's the question I want to ask audience. Why? ಎವ್ರಿ ಡೇ ಈವನ್ ನೀವು ದಿನಾಗ್ಲೂ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಆಚೆ ಹೋದರೆ ಎಲ್ಲ ಕಡೆ ನನಗೆ ಒಂದು ಪೊಸಿಷನ್ ಬೇಕು ಅಂತಾನೆ ಹೊಡೆದಾಡ್ತೀರಾ. ಸಿಂಪಲ್. ನೀವು ಹೇಳಿದಾಗ ಐ.ಟಿ.ಬಿ.ಟಿ ಸೆಕ್ಟ್ರಲ್ಲಿ ಈಗ ನಿಮ್ಮನ್ನ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾರೆ ಅಥವಾ CEO ಮಾಡ್ತಾರೆ. ನೀನು CEO ಆದಾಗ ನೀನು ಯಾವುದೋ UP ಮತ್ತೆ ಇವರು ಜೊತೆಗೆ ಎಲ್ಲ ಅಂತ ಟೀಮ್ ಅವ್ರನ್ನ ಹ್ಯಾಂಡಲ್ ಮಾಡ್ತಿರ್ತೀಯ. ಕನ್ನಡದಲ್ಲಿ ಮಾತಾಡೋಕ್ಕಾಗತ್ತಾ? ಹೌದು, ಇಲ್ಲ, ಮಾತಾಡೋದು ಇಸ್ ನಾಟ್ ಇವನ್ ದ ಕ್ವಶನ್. ಐ ಆಮ್ ಸೇಯಿಂಗ್ ಎವ್ರಿಬಡಿ ವುಡ್ ವಾಂಟ್ ಟು ಡೂ ಮೋರ್ ಅಷ್ಟೇ. ನಾನು ಹೇಳ್ತಿರೋದು ಎವ್ರಿ ಡೇ ನಾನು ಇವತ್ತು ಈ ಪೊಸಿಷನಲ್ಲಿ ಇವತ್ತು ಏನಿದ್ದೀನಿ, ನಾಳೆ ಇದಕ್ಕಿಂತ ಬೆಟರ್ ಆಗಿರಬೇಕು ಅಂತ ಅಷ್ಟೇ ಹೊಡೆದಾಡ್ತಿರೋದು. ಬೆಂಗಳೂರಲ್ಲಿ, ನಾನು ಮೈಸೂರಲ್ಲಿ ಇದ್ದಾಗ ನೆಮ್ಮದಿಯಾಗಿರ್ತೀನಿ. ಬೆಂಗಳೂರಿಗೆ ಬಂದರೆ ನಾನು ನೆಮ್ಮದಿಯಾಗಿರೋಕ್ಕೆ ಆಗಲ್ಲ, ಗೊತ್ತಾ? ಏನಾದರೂ ಕೆಲಸ ಮಾಡಬೇಕು ಅನಿಸುತ್ತೆ. ಬಿಕಾಸ್ ಇಲ್ಲಿರೋ ಜನ ಹಾಗೆ, ಇಲ್ಲಿರೋ ಟ್ರಾಫಿಕ್ ನೋಡಿದ್ರೆ ಹಸಿವು ಜಾಸ್ತಿ ಬೆಂಗಳೂರಲ್ಲಿ. ನಾವು ಮೈಸೂರಲ್ಲಿ ಹೆಂಗಿರ್ತೀವಿ ಗೊತ್ತಾ? ಆರಾಮಾಗಿ ಕಾಮಾಗಿರ್ತೀವಿ. ರಾಯಲ್, ಇಟ್ಸ್ ಅ ರಾಯಲ್ ಸಿಟಿ. ನೋ, ಪೀಪಲ್ ಆಲ್ಸೋ ಲಿವ್ ವೆರಿ ರಾಯಲಿ ಇನ್ ಮೈಸೂರು. ಆಯಿತಾ? ನನಗೆ ನನ್ನ ಮನೇಲಿ ಇರಬೇಕಾದ್ರೆ ನಾನು ಅನಿಸ್ತಾ ಇರುತ್ತೆ, ಅಪ್ಪ ಎಲ್ಲ ಎಷ್ಟು ಚೆನ್ನಾಗಿದೆ. ಬೆಂಗಳೂರಿಗೆ ಬಂದರೆ ಟೆನ್ಷನ್ ಶುರು ಆಗುತ್ತೆ ನನಗೆ. ದ ಮೂಮೆಂಟ್ ಐ ಎಂಟರ್ ನೈಸ್ ರೋಡ್, ಏನಾದರೂ ಕೆಲಸ ಮಾಡಬೇಕು, ಯಾರಿಗಾದ್ರೂ ಫೋನ್ ಮಾಡಬೇಕು, ಏನಾದರೂ ಮೀಟಿಂಗ್ಸ್ ಅರೇಂಜ್ ಮಾಡಬೇಕು ಅಂದರೆ ಈ ಟ್ರಿಪ್ನ ನಾನು ವೇಸ್ಟ್ ಮಾಡಬಾರ್ದು ಬೆಂಗಳೂರಿಗೆ ಬರೋದು ಅಂತ. ಈ ಥರ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎವ್ರಿ ಡೇ ಎಲ್ಲರನ್ನೂ ನೋಡಿದಾಗ ಅವನೇನೋ ಕೆಲಸ ಮಾಡ್ದ, ಇವನೇನೋ ಕೆಲಸ ಮಾಡ್ದ, ನಾನೇನು ಮಾಡ್ತಾಯಿದ್ದೀನಿ ಅಂತ ಒಂದು ಟೆನ್ಷನ್ ಶುರು ಆಗುತ್ತೆ. ಅದು ಈ ಸಿಟಿನೇ ಕ್ರಿಯೇಟ್ ಮಾಡುತ್ತೆ ಅದನ್ನು. ಸೊ ಎವ್ರಿ ಡೇ ಇಸ್ ಅ ಬ್ಯಾಟಲ್ ಫಾರ್ ಎವ್ರಿಬಡಿ, ನಾಟ್ ಜಸ್ಟ್ ಆ್ಯಕ್ಟರ್ಸ್. ವೈ? ಜಸ್ಟ್ ಬಿಕಾಸ್ ನಾವು ಆಚೆ ಕಾಣಿಸ್ತಾ ಇದ್ದೀವಿ, ನಮ್ಮ ಪರ್ಸ್ನಲ್ ಲೈಫು ಪಬ್ಲಿಕ್ ಆಗಿದೆ, ಎಷ್ಟು ಕಾಮೆಂಟ್ ಸೆಕ್ಷನಲ್ಲಿ ಉಗಿಸ್ಕೋತೀವಿ, ಹೊಗಳ್ಸ್ಕೋತೀವಿ, ಎಲ್ಲ ಮಾಡ್ತೀವಿ. ಇಟ್ ಇಸ್ ಸೋ ಡಿಫಿಕಲ್ಟ್. ಸೊ ಈ ಸ್ಟ್ರಗಲ್ಲು, ಈ ಫೈಟ್ ಎಲ್ಲ ಯಾರಿಗೆ? ಟುಡೇಸ್ ಎಕ್ಸಿಸ್ಟೆನ್ಸ್ ಏನೇ ಇರ್ಬೋದು, ಅನ್ಲೆಸ್ ಒಬ್ಬರು ಅದನ್ನು ಹೇಳ್ತಾರಲ್ಲ, ಸತ್ತ ಮೇಲೆ ನೀನು ಏನು ಮಾಡಿರ್ತೀಯ, ಕೆಲಸ ಮಾಡಿರ್ತೀಯ ಅನ್ನೋದು ನಾಪ್ಸ್ಕೊಳ್ಳೋಕೆ ಇರ್ತಾರಲ್ಲ, ಅವಾಗ ಗೊತ್ತಾಗುತ್ತಂತೆ. ಬಟ್ ಆಲ್ಸೋ ಇಟ್ಸ್ ವೆರಿ ಸ್ಯಾಡ್ ಅನ್ಸಲ್ವಾ ಇದು ನಿಮಗೆ? ಅಂದರೆ ಎವ್ರಿ ಡೇ ಜಸ್ಟ್ ಟು ಶೋ ಆಫ್ ದ ಪೀಪಲ್, ನೋಟ್ ನಾನು ಯಾವ ಲೆವೆಲ್, ನಿನಗೆ ಅಂತ ನೀನು ಬದುಕೋದೇ ಇಲ್ಲ, ಖುಷಿನೇ ಇಲ್ಲ. ವಾಟ್ ಯು ಹ್ಯಾವ್. ನನಗಿವಾಗ ನಾನು ಇರೋ ಮನೇಲಿ ಖುಷಿಯಾಗಿದ್ದೀನಿ. ಹೌದು, ನಾನು ಬಾಡಿಗೆ ಮನೇಲಿದ್ದೀನಿ. ನಮ್ಮಮ್ಮ ರಿಟೈರ್ ಆಗಿದ್ದಾರೆ, ಶೀ ಈಸ್ ಅರ್ನಿಂಗ್ ಸಮಥಿಂಗ್, ಐ ಆಮ್ ಅರ್ನಿಂಗ್ ಸಮಥಿಂಗ್, ಖುಷಿಯಾಗಿದ್ದೀನಿ. ಇಲ್ಲ ಜನ, ಅಯ್ಯೋ ಅವ್ಳು ಹೀರೋಯಿನ್ ಆಗಿದ್ದಾಳೆ, ಮನೆ ಕಟ್ಸಿಲ್ವಾ, ಇವಳು ಹೀರೋಯಿನ್ ಆಗಿದ್ದಾಳೆ, ಒಂದು ಕಾರ್ ಇಲ್ವಾ, ಟ್ರಾವೆಲ್ ಬರ್ತಾಳೆ, ಇನ್ನೂ ಅವನಿಗೋಸ್ಕರ ನಾನು ತಗೋಬೇಕು. ಆ ಥರ ಪರಿಸ್ಥಿತಿ ಬಂದು ನಿಂತಿದ್ದೀನಿ ನಾನು ಇವಾಗ. ಅವ್ನು ಯಾರೋ ಅವ್ನು ಮಾತಾಡ್ತಾನಲ್ಲ, ಅವನಿಗೋಸ್ಕರ ನಾನು ಮನೆ ಕಟ್ಸ್ಬೇಕು, ಅವನಿಗೋಸ್ಕರ ನಾನು ಕ್ಯಾಬಲ್ಲಿ ಓಡಾಡಬೇಕು. ನಾವಿರೋದ್ರಲ್ಲಿ ಖುಷಿಯಾಗಿದ್ದೀವಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಎವ್ರಿಬಡಿ ಈಸ್ ಡೀಲಿಂಗ್ ವಿತ್ ದಿಸ್ ನಾವು. ಆ್ಯಕ್ಟ್ರೆಸ್ ಆಗಿ ನಾನು ಒಬ್ಳೇನಾ? ಇಲ್ಲ, ಎಲ್ಲರೂ ಡೀಲ್ ಮಾಡ್ತಾರೆ. ಬಟ್ ಕೈ ತೋರ್ಸೋದಕ್ಕೆ ನಾವು ಈಸಿ ಅಷ್ಟೇ. ನಾನು ಎಷ್ಟೋ ಜನ ಹೇಳ್ತೀನಿ. ನಾನು ಮೊನ್ನೆ ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋದೆ. ಸೊ ಅವರಪ್ಪ ನನಗೆ ಹೇಳ್ತಾ ಇದ್ದಾರೆ ಕೂತ್ಕೊಂಡು, ಹೇ ಹುಷಾರೋ, ನೀನು ಸಿನಿಮಾ ಇಂಡಸ್ಟ್ರಿಲಿ ಇದೆಯಾ, ನೀನು ಯಾರ್ಯಾರ ಜೊತೆ ನೀನು
ಸಹವಾಸಗಳು ಇನ್ಫ್ಲೂಯೆನ್ಸ್ ಮಾಡ್ತೀಯಲ್ಲ, ಇಫ್ ಯು ನೋ ಆಯಿತಾ, ಸೆಂಗ್ ಹುಷಾರಾಗಿರಬೇಕು. ಐ ಡೋಂಟ್ ಯು ಟು ಗೆಟ್ ಇನ್ ಟು ಟ್ರಬಲ್. ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ನಾನು. ಅಂಕಲ್ ಒಂದು ನಿಮಿಷ, ನಾನು ITBT ಇದ್ದಿದ್ರೆ ಅಥವಾ ಬೇರೆ ಕಡೆ ಇದ್ದಿದ್ರೆ ಡೋಂಟ್ ಯು ಥಿಂಕ್ ಸೊ ನಾನೇನು ಟ್ರಬಲ್ಗೆ ಹೋಗಲ್ಲ. ನಾನು ಟ್ರಬಲ್ ಹೋಗಲೇಬೇಕು ಅಂತ ಇದ್ದಿದ್ರೆ ಎಲ್ಲಾದರೂ ಹೋಗ್ತೀನಿ. ಯಾಕೆ ನಿಮಗೆ ಸಿನಿಮಾ ಫೀಲ್ಡ್ ಅಂದ ತಕ್ಷಣ ವಿ ಆರ್ ಪಬ್ಲಿಕ್ ಫಿಗರ್ಸ್, ಆಟೋಮೆಟಿಕ್ಲಿ ಜಾಸ್ತಿ ಶೋಕೇಸ್ ಆಗೋಗ್ತೀವಿ ನಿಮಗೆ, ಪಬ್ಲಿಕ್ಗೆ. ನಾವು ಮಾಡೋದೆಲ್ಲ ಹಿಂಗೆ ಕಾಣಿಸುತ್ತೆ ಅನ್ನೋ ಥರ. ಬೇರೆಯವ್ರು ಮಾಡೋದು ಕಾಣಿಸ್ದೇ ಇರ್ಬೋದು. ಸಿಂಪಲ್, ನೀವು ಪ್ರತಿನಿತ್ಯ ನ್ಯೂಸ್ ಚಾನೆಲ್ ಹಾಕಿದ್ರೂ ನಿಮಗೆ ಎಲ್ಲ ನ್ಯೂಸ್ ಚಾನಲಲ್ಲಿ ಎವ್ರಿ ಡೇ ನಿಮ್ಗೆ ಯಾರೋ ಕಳ್ತನ ಆಯಿತು, ಕೊಲೆ ಆಯಿತು ಎಲ್ಲ ಬರ್ತಿರುತ್ತೆ. ನೀವು ಯಾವುದು ಅಟೆನ್ಷನ್ ತೊಗೊಂಡ್ರಲ್ಲ. ಅದೇ ಒಬ್ಬ ಆ್ಯಕ್ಟರ್ ಏನಾದರೂ ಅಟ್ಯಾಚ್ಡ್ ಆಗೋಗಿತ್ತು ಅಂತಂದರೆ ದಟ್ ಬಿಕೇಮ್ ಆಲ್ ಓವರ್ ದ ನ್ಯೂಸ್ ಪೀಸ್. ಈಸಿಲಿ ಇಟ್ ಈಸ್ ಈಸಿ, ಬಟ್ ಯು ಹ್ಯಾವ್ ಟು ಬಿ ಮಾರಲಿ ರೆಸ್ಪಾನ್ಸಿಬಲ್. ದಟ್ ಐ ಅಗ್ರಿ. ನೀನು ಮಾಡಬೇಕಾಗಿರೋಂಥ ಕೆಲಸ ಕರೆಕ್ಟ್, ಅದನ್ನು ಒಪ್ಕೊತೀನಿ. ಬಟ್ ಎಟ್ ದ ಸೇಮ್ ಟೈಮ್ ಆ್ಯಕ್ಟರ್ಸ್ ಆರ್ ಆಲ್ಸೋ ಹ್ಯೂಮನ್ಸ್. ಎಕ್ಸಾಕ್ಟ್ಲಿ, ದಟ್ ಪೀಪಲ್ ಟ್ರೈ ಟು ಅದನ್ನು ನೆನಪಿರಲ್ಲ ಮೋಸ್ಟ್ಲಿ. ಅದು ಹೆಂಗೆ ಆಗ್ಬಿಡುತ್ತೆ ಗೊತ್ತಾ, ಒಂದೊಂದ್ಸತಿ ಫಿಕ್ಷನಲ್ ಕ್ಯಾರೆಕ್ಟ್ರಲ್ಲಿ ನೋಡಿ ನಾವು ಹಾಗೆ ಇರ್ತೀವಿ ಅಂತ ಅಂದ್ಕೊಳ್ಳೋದಿದೆಯಲ್ಲ, ತುಂಬ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಫಾರ್ ಪೀಪಲ್ ಐ ಮೀಟ್. ವೆನ್ ಐ ಸೇ ನೀನು ಬಿಡಮ್ಮ ಹೀರೋಯಿನ್ನು, ನೀನು ಬಿಡಮ್ಮ, ನಿಮ್ಮ ಲೈಫ್ ಈಸಿ ಅಲ್ಲ ಅಂದರೆ ಐ ಸೆಡ್ ನೋ. ಎಷ್ಟು ಸ್ಟ್ರಗಲ್ ತೊಗೊಂಡಿರ್ತಿಕ್ಕೆ ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಈಸಿನಾ? ಈಗ ಎಷ್ಟೊಂದು ಸತಿ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲರ ಕೈಲೂ ಉಗಿಸ್ಕೊಂಡಿರ್ತೀವಿ, ಎಲ್ಲರನ್ನೂ ಪ್ಲೀನ್ ಮಾಡಿರ್ತೀವಿ, ಪ್ರೊಡ್ಯೂಸರ್ಸಿಗೆ ದುಡ್ಡು ಕೊಡಿ ಅಂತ ಬೆಳ್ಕೊಂಡಿರ್ತೀವಿ. ಒಂದೊಂದು ಸತಿ ಒಂದು ಡೈರೆಕ್ಟರ್ ಶಾರ್ಟ್ ಇದ್ದಾಗ ನಂಗೆ ಇಷ್ಟ ಇಲ್ಲ ಅಂದ್ರೂ ಆ ಶಾರ್ಟ್ ಮಾಡಿರ್ತೀನಿ, ಫೈಟ್ ಮಾಡಿರ್ತೀನಿ, ಹೊಟ್ಟೆ ನೋವಿರುತ್ತೆ, ಕಾಲು ನೋವಿರುತ್ತೆ, ತಲೆ ನೋವಿರುತ್ತೆ, ಆ್ಯಕ್ಟ್ ಮಾಡಿರ್ತೀನಿ. ಒನ್ ಡೇ ಇಮೋಷ್ನಲಿ ಡ್ರೈನ್ ಆಗಿದ್ರು ಅಲ್ಲಿ ನಗೋ ಥರ ಸಿನಿದ್ರೂ ನಕ್ಕಿರ್ತೀನಿ. ಇಟ್ ಈಸ್ ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್. ನನ್ನ ಇಷ್ಟ ಬಂದು ತಿನ್ನೋಕ್ಕಾಗಲ್ಲ, ನನ್ನ ಇಷ್ಟ ಕಡೆ ಪಾರ್ಟಿ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ನಿದ್ದೆ ಇಲ್ಲ. ಎಷ್ಟು ಅಂದರೆ ಯೋಚನೆ ಮಾಡೋದು, ತಿನ್ಬೇಕಾದ್ರೆ ಯೋಚನೆ ಮಾಡಬೇಕು, ಓ ಇಲ್ಲ ಡಯಟ್ ಮಾಡ್ತಾಯಿದ್ದೀನಿ, ಓ ಶಿಟ್ ನನ್ನ ಬಾಡಿ ನಾನು ನೀಟಾಗಿ ನೋಡ್ಕೋಬೇಕು. ಐ ಮೀನ್ ಎವ್ರಿ ಡೇ ವಿ ಆರ್ ಕಂಟ್ರೋಲಿಂಗ್ ಸೋ ಮೆನಿ ಥಿಂಗ್ಸ್. ಎಷ್ಟು ನಾನು ಅಲ್ಲದಿರೋ ಕ್ಯಾರೆಕ್ಟರನ್ನ ಪ್ಲೇ ಮಾಡಬೇಕು, ನಾನು ಅಲ್ಲದೇ ಇರೋ ಪಾತ್ರಗಳನ್ನ ಜೀವಿಸಬೇಕು, ನಾನು ಬೇಕಾಗಿದ್ದು ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲರ ಕೈಲಿ ಉಗಿಸ್ಕೊಳ್ಳೋದು ನಾವೇ, ಅದೇನು ಮಾಡೋಕ್ಕಲ್ಲ, ಚಾಯ್ಸ್. ಬಟ್ ನನಗೆ ಅದನ್ನೇ ಅನ್ಸೋದು. ಬಟ್ ಐ ಆಮ್ ನಾಟ್ ಇವನ್ ಬ್ಲೇಮಿಂಗ್ ದಿಸ್. ನಾನು ಚೂಸ್ ಮಾಡಿರೋ ಫೀಲ್ಡ್ ಇದು. ಸಿ ಕರೆಕ್ಟ್, ಇಲ್ಲಿ ಯಾರು ಬ್ಲೇಮ್ ಮಾಡ್ತಿಲ್ಲ. ಕರೆಕ್ಟ್, ಯು ಆರ್ ರೈಟ್. ವಾಟ್ ಐವ್ ಚೋಸನ್. ಅಮ್ಮನೂ ಅಷ್ಟೇ, ಅಮ್ಮ ಕೆಟ್ಟ ಕಮೆಂಟ್ ರೀಸೆಂಟ್ಲಿ ಸಮಥಿಂಗ್ ಹ್ಯಾಪನ್ಡ್ ಅಂಡ್ ದೆನ್ ಬ್ಯಾಡ್ ಕಮೆಂಟ್ಸ್ ಅಮ್ಮ ಓದ್ತಾ ಇದೆ ಬೆಳಗ್ಗೆಯಿಂದ ಸಂಜೆ ತನಕ. ಶಿ ಇಸ್ ಗೆಟಿಂಗ್ ಡಿಸ್ಟರ್ಬ್ಡ್. ನಾನು ಅಂದೆ, ಏನಕ್ಕೆ ಓದ್ತೀಯ ಕಾಮೆಂಟ್ಸು, ಓದ್ಬೇಡ. ನಾನು ಆ ಪೊಸಿಷನಲ್ಲಿ ಇದ್ದೀನಿ ಅಂತಂದರೆ ಜನ ಮಾತಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಪೀಪಲ್ ವಿಲ್ ಟಾಕ್ ಬಿಕಾಸ್ ಐವ್ ಗಿವನ್ ದಟ್ ಐ ಮೀನ್ ಅ ಸ್ಪೇಸ್. ನಾನು ಆ ಥರ ಜಾಗದಲ್ಲಿ ಇದ್ದೀನಿ, ನಾನು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತೀನಿ, ನಾನು ಆ ಕನೆಕ್ಷನ್ನ ನಾನು ಆಡಿಯನ್ಸ್ ಜೊತೆ ಬಿಲ್ಡ್ ಮಾಡ್ಕೋತೀನಿ. ದೇ ಹ್ಯಾವ್ ರೈಟ್ಸ್ ಟು ಸ್ಕೋಲ್ ಮೀ, ದೇ ಹ್ಯಾವ್ ರೈಟ್ಸ್ ಟು ಸೇ ಬ್ಯಾಡ್ ಥಿಂಗ್ಸ್. ಬಟ್ ಕೆಟ್ಟ ಕಮೆಂಟ್ ನೋಡಿದಾಗ ನನಗೆ ಬೇಜಾರಾಗೈತೆ. ಅಮ್ಮಂಗೆ ಹೇಳ್ತಾ ಇರ್ತೀನಿ, ಇಲ್ಲ ಅವ್ನು ನನಗೆ ಕೆಟ್ಟದಾಗಲಿ ಅಥವಾ ಇವಳು ಹಂಗೆ ಇವಳು ಹಿಂಗೆ ಅಂತಿದ್ರೆ ಅವ್ನು ಎಷ್ಟು ಬೇಜಾರಲ್ಲಿರ್ಬೇಡ ಪಾಪ. ಈಸ್ ವಿಶಿಂಗ್ ಬ್ಯಾಡ್ ಫಾರ್ ಪೀಪಲ್ ಬಿಕಾಸ್ ಹಿ ಈಸ್ ವೆರಿ ಸ್ಟ್ರೆಸ್ಡ್ ಇನ್ ಹಿಸ್ ಲೈಫ್. ನಾನು ಯಾವಾಗಲೂ ಹೇಳೋದು ಒಂದೇ, ಸಾರಿ ನಿಮ್ಮೇಲೆ ಅಂತ ತೊಗೊತಿದ್ದೀನಿ, ಬಟ್ ತಲೆಗೆ ಬರೋದು ಯಾವಾಗಲೂ ಯಾವನೋ ಒಬ್ಬ ರಾಜಾಜಿನಗರದಲ್ಲಿ ಕೂತ್ಕೊಂಡು ಸುರೇಶ ಅಂತ ಯಾವನೊಬ್ಬ ಇರ್ತಾನೆ, ಅವನೆಲ್ಲೋ ಕೂತ್ಕೊಂಡು ಅವನ ಮನೇಲಿ ರಾಜಾಜಿನಗರ್ 7th ಬ್ಲಾಕೋ ಯಾವ 8th ಬ್ಲಾಕೋ ಎಲ್ಲೋ ಕೂತ್ಕೊಂಡ್ಬಿಟ್ಟು ಅವ್ನು ಯಾವುದೋ ಒಂದು ವೀಡಿಯೋದಲ್ಲಿ, ಈಗ ಅಮೃತ ಅಯ್ಯಂಗಾರ್ ಅವರೊಂದು ವೀಡಿಯೋ ಇವತ್ತಿರುತ್ತೆ, ಈ ವಿಡಿಯೋದಲ್ಲಿ ಅವ್ನು ಹೋಗ್ಬಿಟ್ಟು ಕಮೆಂಟ್ ಆಗ್ತಾನಲ್ಲ, ಸಿಂಗ್ ಲೈಕ್ ನೀವು ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡೋ ಲೈಕ್ ನಾನು ಅವ್ನು ಯಾರು ಅಂತಲೂ ಗೊತ್ತಿಲ್ಲ. he is literally the third person in my life. Third ಅಲ್ಲ, some 100% what I am undergoing ಅಂತ. ಸೊ ಆ 100 ಜನ ಕಮೆಂಟ್ಸಲ್ಲಿ 98 ಜನ ಅಮೃತ ಯು ಲುಕಿಂಗ್ ಫ್ಯಾಬ್, ಸೂಪರ್ ಆಗಿದ್ದೀರಾ, ಯು ಆರ್ ಸಚ್ ಅ ಪಾಸಿಟಿವ್ ಇನ್ ಲೈಫ್ ಅಂತೆಲ್ಲ ನಾವು ಹಿಂಗೆ ಥಮ್ಸಪ್ ಎಲ್ಲ ಕೊಟ್ಟಿರ್ತೀವಿ. ದಿಸ್ 1% ಇರ್ತಾನಲ್ಲ, ನಾನು ಅವ್ನ ಕಮೆಂಟ್ ಇರ್ತೀನಲ್ಲ, ಅವ್ನ ಪ್ರೊಫೈಲ್ಗೆ ಹೋಗ್ತೀನಿ, ಇವ್ನು ಯಾಕೆ ಹಿಂಗಾಗ್ತಾ, ಇದನ್ನ ಯಾಕೆ ಆಗ್ತಾ. ಸೊ ದ್ಯಾಟ್ ಒನ್ ಕಮೆಂಟ್ ಅದನ್ನು ಇಡೀ ದಿವಸ ನನಗೆ ಅಪ್ಸೆಟ್ ಮಾಡುತ್ತೆ. ಯಾ ಡೆಫಿನೆಟ್ಲಿ ಅಲ್ವಾ. ಈಗ ನಾನು ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದೀನಿ ಇದನ್ನ ಯೂಶಲಿ ಯಾರೂ ಮಾತಾಡ್ತಿರ್ಲಿಲ್ಲ ಅಬೌಟ್ ರೆಮ್ಯುನರೇಷನ್ ಆ ಥರ ಪರಿಸ್ಥಿತಿ. ಸೊ ನಾವು ಇದನ್ನೇ ರೀಸೆಂಟಾಗಿ ಒಂದು ಶೋನಲ್ಲಿ ಮಾತಾಡ್ತೀವಿ, ಎಲ್ಲರೂ ಹೀರೋಯಿನ್ಸ್ ಕೂತ್ಕೊಂಡು ಬೋರ್ಡಾಗಿ ಮಾತಾಡೋದು ಎಲ್ಲ ನೋಡಿದೆ. ಅದರಲ್ಲಿ ಒಂದು ಕಾಮೆಂಟ್ ತುಂಬ ಇಂಟ್ರೆಸ್ಟ್ ಕೊಡ್ತು, ನೀನು ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರೋ, ಕೇಳಬೇಡ, ಏನಕ್ಕೆ ಬ್ಲೇಮ್ ಮಾಡ್ತೀಯಾ, ಇಷ್ಟ ಇಲ್ಲ ತಾನೇ ಹೋಗ್ತಾ ಇರೋ, ಬಿಟ್ಟು ಇಂಡಸ್ಟ್ರಿನ ಬಿಟ್ಟು ಹೋಗ್ತಾರೆ, ಇಲ್ಲಿ ಬಂದು ಏನಕ್ಕೆ ಬ್ಲೇಮ್ ಮಾಡ್ತೀರಾ, ಏನು ನಿಮ್ಮ ನೋಡ್ಕೊಂಡು ಸಿನಿಮಾ. ನನಗೆ ನಿಜ ಹೇಳ್ತಿರೋಣ, ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ನನ್ನ ತಲೆಯಲ್ಲಿ ಅದೇ ಹೊಡ್ತು, ಈ ಶೋಗು ಯಾರು ನೋಡ್ಬಿಟ್ಟು ಹಿಂಗೆ ಹಾಕ್ಬೋದಲ್ವಾ, ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ರು, ಇಷ್ಟ ಇದ್ರೆ ಮಾತಾಡ್ತೀಯಾ ಬಿಟ್ಟು ಹೋಗು ಅಂತ ಹೇಳೋದು ಎಷ್ಟು ಸುಲಭ. ಐ ವಿಶ್ ಐ ಕುಡ್ ಆಲ್ಸೋ ಸೇ ದ ಸೇಮ್ ಥಿಂಗ್ ಟು ಯು. ಇಷ್ಟೆಲ್ಲ ನೋಡ್ಬೇಡ ಬಿಟ್ಟು ಹೋಗು ಅಂತ ಹೇಳ್ಬೋದಲ್ಲ. ಡೋಂಟ್ ವೈ ವಾಚಿಂಗ್, ಡೋಂಟ್ ವಾಚ್. ಐ ಆಮ್ ಸೇಯಿಂಗ್ ನನಗೆ ಗೊತ್ತಿಲ್ದಿರೋದು ಇವಾಗ ನಾನು ಏನಾದರೂ ಬ್ರ್ಯಾಗ್ ಮಾಡ್ಕೋಬೋದು, ನನಗೆ
ಇಲ್ಲ ನಾನು ಹೀರೋಯಿನ್ ಥರನೇ ಇರ್ತೀನಿ. ಐ ವೇಕಪ್ ಇಟ್ಸ್ ಐ ಫ್ಲಿಪ್ ಮೈ ಹೇರ್ ಆ್ಯಂಡ್ ಐ ವೇಕಪ್. ನಾಟ್ ದ ರಿಯಾಲಿಟಿ ಅಲ್ವಾ. ರಿಯಾಲಿಟಿ ಮಾತಾಡಿದಾಗ ನಿಜ ಮಾತಾಡೋದ್ರೂ ತಪ್ಪು. ಇಲ್ಲ ಅಂತಂದ್ರು ಅವಳಿಗೆ ನೋಡು ಎಷ್ಟು ಸಿನಿಮಾ ಮಾಡಿದಳು, ಏನು ಗಾಂಚಲಿ ಮಾತಾಡ್ತಾಳೆ ಅಂತಾರೆ, ಏನು ಮಾತಾಡಿದ್ರು ತಪ್ಪು. ನಾನು I've given up. This is what I'm saying. I've given up. I've seen enough. I've given up. I'm in a very nice safe space. ಮಾತಾಡೋ ನಾಳೆ ಬೆಳಗ್ಗೆ ಇವಾಗ ಏನೇ ಆದರೂ ಯೋಚನೆ ಮಾಡ್ತಾರಾ, 2 ದಿನ ಮಾತಾಡ್ತಾರೆ, 3ನೇ ದಿನ ಮರ್ತು ಮುಂದೆ ಹೋಗ್ತಾ ಇರ್ತಾರೆ. 3ನೇ ದಿವಸನೂ ಜಾಸ್ತಿ 3 ಅವರ್ ನಾನು ಹೇಳಿದ್ದು ಅವರ್ಗೂ ಬಂದ್ಬಿಟ್ಟಿದೆ. ಯಾವುದೇ ಟ್ರೋಲ್ಸ್ ನೋಡಿ ಯಾರು ಕೇರ್ ಮಾಡ್ತಾರೆ. ಇವಾಗ ಟೈಮ್ ಎಲ್ಲಿದೆ ಯಾರಿಗೂ ಕೇರ್ ಮಾಡೋಕ್ಕೆ. ನೋಬಡಿ ಇಸ್ ಹಿಯರ್ ಟು ಲಿಸನ್ ಟು ಯು ವೆನ್ ಯುವರ್ ಕ್ರಿಬಿಂಗ್ ಅಷ್ಟೇ. ನೋಬಡಿ ದಿನ ಸತ್ ಅಳೋರು ಯಾರು ಅನ್ನೋದೇ ಇರೋದು. ಕರೆಕ್ಟ್ ಗಾದೆ ಅದು, ಯಾರೂ ಕೇಳಿಸ್ಕೊಡಲ್ಲ. ಇವಾಗ ಆಮೇಲೆ ಇವನಿಗೋಸ್ಕರ ನಾನು ಹಿಂಗೆ ಬದುಕ್ತೀನಿ ಅಂತ ಚೇಂಜ್ ಆಗ್ತೀನಿ. ಅವ್ನು ಇನ್ನೊಬ್ಬ ಇನ್ನೊಂದು ಹೇಳ್ತಾನೆ, ಇನ್ನೊಬ್ಬ ಇವನು ಹೇಳ್ತಾನೆ, ಇನ್ನೊಬ್ಬ ಇವನು ಹೇಳ್ತಾನೆ. ನನ್ನ ಶೋಲೆ ನಾನು ಕಮೆಂಟ್ ಹಾಕಿರ್ತೀನಿ, ಸೇಂಗ್ಲಕ್ಕು ಸಾಕಾತ್ ಶೋ, ಸೂಪರ್ ಆಗಿದೆ, ಐ ಲರ್ನ್ಟ್ ಅ ಲಾಟ್ ಅಂತ ಒಬ್ಬ ಹಾಕಿರ್ತಾನೆ, ಒಬ್ಬರು ಆರ್ಟಿಸ್ಟ್ ಜೊತೆ. ಅದೇ ಕೆಳಗಡೆ ಕಮೆಂಟ್ಗೆ ಸೇಂಗ್ಲೆ ಎಲ್ಲ ಓಕೆ, ಈ ಹೋಸ್ಟೇ ಚೇಂಜ್ ಮಾಡಿಬಿಡಿ, ಅವನೇ ಸರಿ ಇಲ್ಲ ಅಂತ ಹಾಕಿರ್ತಾನೆ. ಇನ್ನೊಬ್ಬ ಕೆಳಗಡೆ ಹಾಕಿದ್ದಾನೆ, ಸೇಂಗ್ಲೆಗೆ ನಾನು ಏನು ಕಲಿಲ್ಲ, ಬಕ್ವಾಸ್ ಥರ ಇದೆ ಅಂತ. ನಾನು ಹೇಳ್ತೀನಿ, ಗುರು ನಾನು ನಿನಗೆ ಕೆಟ್ರ್ ಮಾಡಲ, ಇವನಿಗೆ ಕೆಟ್ರ್ ಮಾಡಲ. ಆ ರಿಪ್ಲೈಗೆ ಇಬ್ಬರು ರಿಪ್ಲೈ ಹಾಕಲ್ಲ ಬೈದವೆ. ಸೊ ಯು ಗೋ ಆ್ಯಂಡ್ ರಿಪ್ಲೈ ಟು ದೋಸ್ ಪೀಪಲ್. ಅವನಿಗೆ ಆ ದಿನ ಈಗೋ ಸ್ಯಾಟಿಸ್ಫೈ ಆಗಬೇಕಷ್ಟೇ. ಅವನಿಗೆ ಯಾರ್ದಾದ್ರೂ ಮೇಲೆ ಅವನಿಗಿಂತ ಕೀಳಾಗಿ ಯಾರಾದ್ರೂ ಒಬ್ಬರನ್ನ ನೋಡಬೇಕು, ಅದನ್ನ ಚೂಸ್ ಮಾಡ್ತಾನೆ ದಿನ, ಯಾರನ್ನ ನೋಡ್ಲಿ ಅಂತ. ಅವ್ರು ಯಾರಿಗೂ ಮುಖ ಇರಲ್ಲ, ದಿನ ಚೂಸ್ ಮಾಡ್ತಾರೆ ಯಾರು ನೋಡ್ಲಿ. ಇವತ್ತು ನಾನು ಬೇಜಾರಲ್ಲಿದ್ದೀನಿ, ಇನ್ನೊಬ್ಬನು ಯಾರನ್ನಾದ್ರೂ ಒಬ್ರು ಕೀಳಾಗಿ ನೋಡೋಣ, ಹಾಕ್ಬಿಟ್ಟಿದ ತಕ್ಷಣ ಹಾಕ್ಬಿಟ್ಟೆ. ಅದನ್ನ ಸೇಮ್ ಮೆಸೇಜ್ ಯಾರೋ ಒಬ್ರು ಮೊನ್ನೆ ಟ್ವಿಟ್ಟರ್ ಅಲ್ಲಿ ನನಗೆ ಶೋಕಿ ಕನ್ನಡಿಗ ಅಂದ್ಬಿಟ್ಟು ನನಗೆ ಹಾಕಿದ್ರು. ಶೋಕಿ ಕನ್ನಡಿಗ ಏನಂತೆ? ಇಲ್ಲ ನಾನು ಕನ್ನಡ ಮಾತಾಡ್ತಿರ್ತೀನಲ್ಲ, ಕನ್ನಡ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಇಂಗ್ಲೀಷ್ ಬಂದ್ಬಿಡುತ್ತೆ ಆಯ್ತಾ. ಸೊ ನಾನು ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು ಶೋಕಿ ಕನ್ನಡಿಗ ಅಂತ ಟ್ವಿಟ್ಟರಲ್ಲಿ ಒಬ್ಬ ಹಾಕ್ತಾ. ಅದನ್ನು ಯಾರೊಬ್ರು ಕಲ್ಚರು ಬಂತು. ನಾನು ಅವತ್ತು ತುಂಬ ಇದ್ರಾಗಿದ್ದು ಯಾವ ಮೂಡಲ್ಲಿದ್ದೋ ನಾನು ರಿಪ್ಲೈ ಹಾಕಕ್ಕೆ ಶುರು ಮಾಡಿಬಿಟ್ಟು, ಏನು ಗುರು ಶೋಕಿ ಕನ್ನಡಿಗ ಅಂತ ಹಿಂಗೆ ಎಲ್ಲ ಆಗ್ತೆ. ಅದಕ್ಕೆ ಅವನು ಕರೆಕ್ಟಾಗಿ ಸೈಡ್ ಅವ್ನು ಈಗೋ ಸರ್ ಅಬ್ಬಾ ಅಂತೂ ಬಂದ್ಯಾ ಫಸ್ಟ್ ಅವ್ನು ಹಾಕಿರೋದು, ಇದೇ ಬೇಕಾಗಿದ್ದು ನಿನ್ನ ರಿಪ್ಲೈ ಅಂತ ಅಂದ್ಬಿಟ್ಟು. ನಾನು ಐಮ್ ಲೈಕ್ ಅಯ್ಯೋ ಹಾಕ್ತಾರೆ ನನಗೂ ಈ ಥರ ಕಮೆಂಟ್ಸ್ ಹಾಕ್ತಾರೆ. ನನಗೆ ರಿಪ್ಲೈ ಮಾಡೋಕ್ಕೆ ಇಷ್ಟ, ಲೂಸ್ ಥರ ರಿಪ್ಲೈ ಮಾಡ್ತೀನಿ ನಾನು ಆಯಿತಾ. ನನಗೆ ಇಷ್ಟ, ಲೈಕ್ ನನಗೆ ನೆಗೆಟಿವ್ ಕಾಮೆಂಟ್ಸ್ಗೆ ನಾನು ಎಂಜಾಯ್ ಮಾಡ್ತೀನಿ ಸಖತ್ತು. ಅವ್ನು ಯಾರೋ ಒಬ್ಬ ಮಣ್ಣು ಹಂಗೆ ಹಿಂಗೆ ಅಂತ ಆಗ್ತಾ ಇರ್ತಾನೆ, ಅಯ್ಯೋ ಸಾರಿ ಗುರು ನನಗೆ ಅಷ್ಟಿದ್ದು ಡ್ಯಾನ್ಸ್ ಹಾಕ್ತೀನಿ, ಇದೊಂದು ಚೂರು ಈ ಸ್ಟೆಪ್ ಒಂದು ಚೂರು ಕರೆಕ್ಟಾಗಿ ಮಾಡಬೇಕು, ಓಕೆ ಮೈಕಲ್ ಜಾಕ್ಸನ್ ಅಂತ ಆಗ್ತಿರ್ತೀನಿ. ಸೊ ಐ ಲೈಕ್ ಡೂಯಿಂಗ್ ದಟ್. ಸೊ ಐ ಲೈಕ್ ರಿಪ್ಲೈ ಮಾಡಿದ್ರಿ, ನನಗೆ ಗೊತ್ತು ಗುರು ನಾನು ರಿಪ್ಲೈ ಮಾಡಲಿ ಅಂತಾನೆ ನನಗೆ ಗೊತ್ತು. But will you stop? No, you will not stop. You like doing that. ಆಮೇಲೆ ಅದೇ ಅವ್ನಿಗೆ ಹೇಳಿದೆ, ಆಯ್ತು ಗುರು ನೀನೇ ಬಂದು ಶೋ ಮಾಡು ಅಂತಾನೆ. ನಾನು ಯಾಕೆ ಬರಲಿ ಗುರು, ನೀನು ಮಾಡಬೇಕು, ನಾನು ಹೇಳೋದು ಹೇಳ್ತೀನಿ, ನೀನು ತಗೋಬೇಕು ಅಂತ. ಸೈಡ್ ಕರೆಕ್ಟ್, ಎಸ್ ನಾನಿದೆ. ಸೊ ಗೊತ್ತಿರೋ ಹಾಗೆ ತೆರೆ ಮೇಲೆ ರಮೇಶ್ ಅರವಿಂದ್ ಸರ್ಗೆ ತ್ಯಾಗರಾಜ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ರಿಯಲ್ ಲೈಫಲ್ಲಿ ತ್ಯಾಗರಾಣಿ ಅಂತ ಎಲ್ಲರೂ ಟೈಟಲ್ ಬಂದ್ಬಿಟ್ಟಿದ್ವಿ ಆಲ್ರೆಡಿ. ಓಕೆ, ನನಗೆ ಕಾಂಪ್ಲಿಮೆಂಟ್ ಆಗಿ ತಗೋತೀನಿ ನಾನು. ಬಟ್ ನನಗೆ ಸ್ಟಾರ್ಟಿಂಗಿಂದನೂ ಇದನ್ನು ಹೇಳೋರು. ಫಸ್ಟ್ ಹೆಂಗೆ ಬಂತು ಅಂತಂದರೆ ಅಯ್ಯೋ ಇವ್ರು ಕೈ ಕೊಡ್ತಾರೆ ಅನ್ನೋ ಥರ ಇತ್ತು. ಎಲ್ಲ ಹುಡುಗಿರು ಕೈ ಕೊಡ್ತಾರೆ ಹುಷಾರು ಅಂತೆಲ್ಲ ಇತ್ತು ಫಸ್ಟು. ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಸಿನಿಮಾಲಿ ಅಂದರೆ ಹೀರೋಗೂ ಹೀರೋಯಿನ್ ಜಗಳ ಆಯ್ತಾ, ಬಿಡ್ತಾಳೆ ಬಿಟ್ಲು ಅಂತ ಹಂಗೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೆಮ್ಮ ಏನಮ್ಮ ಆಯಿತು ಅಂತಾರ, ಸೇಮ್ ರಮೇಶ್ ಅರವಿಂದ್ ಸರ್ ಥರ ಬರ್ತಾಯಿದೆ ನನಗೆ ಅಂತ. ನಮ್ಮಮ್ಮ ಸರಿ I don't know, yeah. Like even today, like when people say, hey, ಹೌದಾ ಹಂಗ ತ್ಯಾಗರಾಣಿ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ರಿಯಲ್ ಲೈಫಲ್ಲಿ ಇಲ್ಲ, ಐ ಆಮ್ ಶೇರಿಂಗ್ ದಟ್ ವಿತ್ ರುಕ್ಮಿಣಿ ವಸಂತ್. ಶಿ ಇಸ್ ಆಲ್ಸೋ ತ್ಯಾಗರಾಣಿ. ಅಲ್ಲ ಬಟ್ ರಿಯಲ್ ಲೈಫಲ್ಲೂ ಕೂಡನಾ? ನೋ, ಐ ವಿಲ್ ಫೈಟ್ ಫಾರ್ ವಾಟ್ ಐ ಲವ್. ಇಫ್ ಐ ಥಿಂಕ್ ನನಗೆ ಅದು ಸರಿ ಹೋಗ್ತಾ ಇಲ್ಲ, ನನಗೆ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಐ ವಿಲ್ ಲೀವ್ ಇಟ್. ಬಟ್ ನನಗೆ ಅದು ಸರಿ ಅನಿಸ್ತು, ನನಗೆ ಅದು ಬೇಕು ಅಂತ ಅನಿಸಿದ್ರೆ ಐ ವಿಲ್ ಫೈಟ್ ಫಾರ್ ಇಟ್. ಐ ವಿಲ್ ಫೈಟ್ ಫಾರ್ ದ ಪೀಪಲ್ ಐ ವಾಂಟ್. ಅಲ್ಲ ಯಾಕೆ ತ್ಯಾಗರಾಣಿ ಅಂತ ಕೇಳಿದೆ ಅಂದರೆ, ಸಿ ಐ ಮೀನ್ ಅಫ್ಕೋರ್ಸ್ ವಿತ್ ಯುವರ್ ಪರ್ಮಿಷನ್ ಹೇಳ್ತಿದ್ದೀನಿ. ಈಗ ಒಂದು ಜನರು ಅವ್ರದ್ದೇ ಆದಂಥ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಈಗ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಈಗ 2 people ಕ್ಯಾನ್ ಬಿ ಫ್ರೆಂಡ್ಸು ಕೂಡ ಇರ್ಬೋದು ಅಂತ. ಈಗ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂತಲೇ ಅಂದ್ಕೊಂಡು ಇಟ್ ವಿಲ್ ಬಿ ಪ್ರೊಜೆಕ್ಟೆಡ್ ಎಲ್ಲ ಕಡೆ ಇರುತ್ತೆ ಅಂತ. ಸಡನ್ನಾಗಿ ಈಗ ಅವ್ರು ಬೇರೆ ಕಡೆ ಮದುವೆ ಅಂತ ಅನೌನ್ಸ್ ಮಾಡಿದಾಗ ನ್ಯಾಚುರಲಿ ನೋಡ್ತಿರ್ಬೇಕಾರೆ ಎಲ್ಲರೂ ಸಿಂಗ್ಲೆ ಅಯ್ಯೋ ಅಮೃತ ಕೈ ಕೊಟ್ಬಿಟ್ರಾ, ಅಥವಾ ಈ ರಿಲೇಷನ್ಶಿಪ್ ವರ್ಕ್ ಆಗಲಿಲ್ವಾ, ಟೂ ಮೆನಿ ರೂಮರ್ಸ್ಗಳು ಸ್ಪೆಕ್ಯುಲೇಷನ್ಸ್ಗಳೆಲ್ಲ ಬಂದ್ಬಿಡುತ್ತೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪಿಂಡ್
Yo, it was, we were very good friends. And then, ಯಾವಾಗ, ಆ್ಯಂಡ್ ಹೀಸ್ ಆಲ್ಸೋ ಫ್ರಮ್ ಮೈಸೂರು. ನನಗೆ ಪಾಪ್ಕಾರ್ನ್ ಮಾಡಿದಾಗ ನಾನು ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್, ಟು ಬಿ ವೆರಿ ಫ್ರ್ಯಾಂಕ್. ನನಗೆ ಟಗ್ರೂ ಅಷ್ಟೇ ಎಷ್ಟು ಸತಿ ನೋಡಿದೆ ಅಂತಂದರೆ ಒಂದು 16 ಸತಿ ನೋಡಿದ್ದೀನಿ, ಬಿಕಾಸ್ ಐ ಲವ್ ದಟ್ ಕ್ಯಾರೆಕ್ಟರ್ ಸೋ ಮಚ್. ಆ್ಯಂಡ್ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಅದೊಂದು ಫ್ಯಾನ್ ಮೂಮೆಂಟ್ ನಂಗೆ ಯಾವಾಗಲೂ ಇತ್ತು. ಆ ಫ್ಯಾನ್ ಮೂಮೆಂಟಿಂದ ಏನಾಯಿತು, ಇವರಿಂದ ಸೇಮ್ ಏರಿಯಾ ಕೋವಿಡಲ್ಲಿ, ನಾನು ಸಪ್ತಮಿ ಧನು ಎಲ್ಲ ಆಕ್ಚುಲಿ ಒಂದೇ ಗ್ಯಾಂಗ್ ಥರ ಇತ್ತು. ಗ್ಯಾಂಗ್ ಹಂಗೆ ಇದ್ವಿ ನಾವು. ಈವನ್ ಆ ಗೋಲ್ಡನ್ ಗ್ಯಾಂಗ್ ಶೋಗ್ ಗ್ಯಾಂಗ್ ಅಂಡ್ ಅದು ಹೆಂಗೆ ಗೊತ್ತಾ, ಇಲ್ಲಿ ಆ ಫ್ರೆಂಡ್ಶಿಪ್ಸ್ ಸೆಲೆಬ್ರೇಟ್ ಮಾಡೋ ಥರ ಮೈಂಡ್ಸೆಟ್ ಸ್ವಲ್ಪ ಕಡಿಮೆ. ಅಂದರೆ ಇವಾಗ ನೋಡಿ, ಈ ಬಾಲಿವುಡಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಹೆಂಗೆ ಹ್ಯಾಂಗ್ ಔಟ್ ಮಾಡ್ತಾರೆ, ಹೆಂಗೆ ಕಾಫಿ ಕುಡಿತಾರೆ, ಹೆಂಗೆ ಡಿನ್ನರ್ಸ್ಗೆ ಹೋಗ್ತಾರೆ, ಹೆಂಗೆ ಒಟ್ಟಿಗೆ ಇರ್ತಾರೆ. ಇಲ್ಲಿ ಏನಾಗಿದೆ ಅಂತಂದರೆ ವಿ ಆರ್ ವೆರಿ ಕ್ಲೋಸ್ ಹಿಯರ್. ಅಯ್ಯೋ ಅಲ್ಲೋದು ಯಾರಾದರೂ ನೋಡಿಬಿಟ್ರೆ, ವೈ ಟು ಫ್ರೆಂಡ್ಸ್ ಕಾಂಟ್ ಗೋ, ವೈ ಕ್ಯಾನ್ ಐ ಹ್ಯಾವ್, ನಾನು ಏನಕ್ಕೆ ನಿಮ್ಮ ಜೊತೆ ಕಾಫಿ ಕುಡಿಯೋಕ್ಕಾಗಲ್ಲ ಆಚೆ ಹೋಗಿ, ವೈ ಕಾಂಟ್ ಐ ಹ್ಯಾವ್ ಡಿನ್ನರ್ ವಿತ್ ಯು. ಸೊ ವೆನ್ ದಟ್ ಹ್ಯಾಪನ್, ಐ ಆ್ಯಕ್ಚುಲಿ ನನಗೆ ನಮ್ಮ ಕಪಲ್ನ ಸೆಲೆಬ್ರೇಟ್ ಮಾಡಬೇಕಾದ್ರೆ ತುಂಬ ಖುಷಿ ಆಗೋದು. ಯಾಕಂದರೆ ಅದು ಅವಾಗ ಹಿಂದಿನ ಕಾಲದಲ್ಲಿ ಒಂದು ಸೆಲೆಬ್ರೇಷನ್ ಇರೋದು. ಓ ಶಿಟ್, ಏನು ರಿಪೀಟ್ ಹೀರೋಯಿನ್ಸ್ ನೋಡಿದಾಗ ಅದು ಒಂದು ದಿ ಕಪಲ್ ಅನ್ನೋ ಥರ ಒಂದಿತ್ತಲ್ಲ. ಸೊ ನನಗೆ ಆ ಥರ ವೆನ್ ಪೀಪಲ್ ಸೆಡ್ ಐ ಲವ್ ಯುವರ್ ಕಾಂಬಿನೇಷನ್, ನಮ್ಗೆ ತುಂಬ ಇಷ್ಟ, ನಿಮ್ಮನ್ನು ನೋಡೋಕೆ ಇಷ್ಟ, ಬಿಕಾಸ್ ವಿ ವರ್ ಫ್ರೆಂಡ್ಸ್, ವಿ ಹ್ಯಾಡ್ ವೆರಿ ಗುಡ್ ಬಾಂಡ್ ಆ್ಯಂಡ್ ದಟ್ ವಾಸ್ ಸೀನ್. ಈಗ ಅವ್ನೇನಾದರೂ ನಾವು ಇಂಟರ್ವ್ಯೂಸಲ್ಲಿ ಕುತ್ಕೊಂಡು ನಾನು ಅವರು ಮಾತಾಡಬೇಕಾದ್ರೆ, ಈಗ ಅವ್ರಿಗೆ ಏನಂದರೆ ಸುಮ್ಮನೆ ಕೂತ್ಕೋ, ನೀ ಸುಮ್ಮನೆ ಕೂತ್ಕೋ, ವಿ ವರ್ ದ್ಯಾಟ್ ಕಂಫರ್ಟಬಲ್. ಆಮೇಲೆ ನೀನು ಗೊತ್ತಿಲ್ಲ, ನಿನ್ನ ಬಗ್ಗೆ ನನ್ಗೆ ಗೊತ್ತಿಲ್ವಾ ಅಂತ, ಬಿಕಾಸ್ ವಿ ವರ್ ಲೈಕ್ ದ್ಯಾಟ್ ಆ್ಯಂಡ್ ವಿ ಹ್ಯಾವ್ ವರ್ಕ್ಡ್. ಆ್ಯಂಡ್ ಒಂದು ಆ ಸಲಿಗೆ ಬರುತ್ತೆ ಅಲ್ಲ, 4 ಸಿನಿಮಾ ಮಾಡಿರೋದು ನಾನು. ಫಾರ್ ಎಕ್ಸಾಂಪಲ್ ಅದಾದ ಇನ್ನೊಂದು ಶೋಲ್ ಕೂತಿರ್ಬೇಕಾದ್ರೆ ಎಮೋಜಿ ಬಗ್ಗೆ ಹಿ ಸ್ಪೀಕ್ಸ್. ಯಾ ಯು ರಿಮೆಂಬರ್ ಅವಾಗ, ಓ ಪೊಸೆಸಿವ್ ಅಮೃತ ಇಸ್ ಸೀನಿಯರ್, ಪೊಸೆಸಿವ್ ಅಮೃತ. ಓ ಮೈ ಗಾಡ್, ಐ ವಾಸ್ ಲೈಕ್ ಇಲ್ಲ, ಅದು ರಿಯಾಕ್ಷನ್ಸ್ ನೋಡ್ಬೇಕು ನೀವು. ಇದರಲ್ಲೂ ಅಷ್ಟೇ, ಯಾವುದೋ ಪ್ರೀಮಿಯರ್ ಶೋನಲ್ಲಿ ಏನಕ್ಕೋ ಹಿಂದೆ ಹಿಂಗೆ ತಿರುಗಿದ್ದೀನಿ, ಕರೆಕ್ಟಾಗಿ ಧನು ಈಸ್ ಟಾಕಿಂಗ್ ಟು ಸಮ್ ಗರ್ಲ್, ಕರೆಕ್ಟಾಗಿ ನಾನು ಹಿಂದೆ ತಿರುಗಿದ್ದೀನಿ, ಅದಕ್ಕೆ ಯಾರೋ ಮಾತಾಡ್ತಿದ್ದು ಗರಮ್ಮಂಗೆ ನೋಡಿದ್ದ ಅಮೃತ ಅಂತ ಅವ್ನು ತೆಗ್ದು ಹಾಕ್ಬಿಟ್ಟಿದ್ರು. ನಾನು ಏನು ನೋಡ್ತಿದ್ನೋ, ನನಗೇನು ಗೊತ್ತಾ, ಐ ಹ್ಯಾವ್ ಅ ರೆಸ್ಟಿಂಗ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ವರ್ಡ್, ಐ ಹ್ಯಾವ್ ಅ ರೆಸ್ಟಿಂಗ್ ಬಿಚ್ ಫೇಸ್. ಓಕೆನಾ, ಯು ಕ್ಯಾನ್ ಆರಾಮ್ಸೆ ಯೂಸ್. ನನಗೆ ನಾನು ನಗ್ಲಿಲ್ಲ ಅಂತಂದರೆ ಸ್ವಲ್ಪ ಸೀರಿಯಸ್ ಆಗಿ ಕಾಣ್ತೀನಿ. ಅಂದರೆ ನನ್ನ ಫಸ್ಟ್ ಇಂಪ್ರೆಷನ್ ಒಂದು ಸ್ವಲ್ಪ ಇವಳಿಗೆ ಗಾಂಚಲಿ ಅನ್ನೋ ಇಂಪ್ರೆಷನ್ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಸೊ ದಟ್ ಕಂಫರ್ಟಬಲ್ನೆಸ್ ವಾಸ್ ಆಲ್ವೇಸ್ ದೇ. ಆ್ಯಂಡ್ ದೆನ್ ನಾವು ತುಂಬ ಸಿನಿಮಾಗಳ ಜೊತೆ ಒಟ್ಟಿಗೆ ಮಾಡಿದ್ವಿ. ಆ್ಯಂಡ್ ಯಾವಾಗ ಕಾಮೆಂಟ್ಸ್ ಬರೋಕ್ಕೆ ಶುರುವಾಯಿತು, ಯಾವಾಗ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್, ಆ್ಯಂಡ್ ದೆನ್ ರಿಯಾಲಿಟಿ ಶೋ ಹ್ಯಾಪನ್ ಆ್ಯಂಡ್ ದೇ ಗೇವ್ ಅ ಟಾಸ್ಕ್. ನಾನು ಅದಕ್ಕೂ ಮುಂಚೆ ನಾನು ಏನಾಯಿತು ಅಂತಂದರೆ, ನಾನು ಹೇಳಿದ್ದು ಈಸ್ ವೆರಿ ಶೈ ಇನ್ ರೊಮ್ಯಾನ್ಸ್. ಲೈಕ್ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ರೊಮ್ಯಾಂಟಿಕ್ ಸೀನ್ಸ್ ಇದ್ದರೆ ನಾನು ಹ್ಯಾವ್ ನೆವರ್ ಸೀನ್ ಅ ಗೈ ಹೂ ಇಸ್ ವೆರಿ ಶೈ, ಈಸ್ ಎಕ್ಸ್ಟ್ರೀಮ್ಲಿ ಶೈ. ಫೈಟ್ ಕೊಡಿ, ಇದು ಕೊಡಿ, ಬಾಟ್ಲ್ ಓಪನ್ ಮಾಡು, ತಲೆ ಹೊಡಿ ಅಂದರೆ ಹಿ ವಿಲ್ ಕಿಲ್ ಇಟ್. ಯು ಗಿವ್ ದಿಸ್, ಹಿಲ್ ಟೇಕ್ ಒನ್ ಸ್ಟೆಪ್ ಬ್ಯಾಕ್. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಅದಕ್ಕೆ ವಿ ಗಾಟ್ ಎ ಟಾಸ್ಕ್. ಅದು ಆಶೆ ಬಂದಮೇಲೆ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಟು ಬೋತ್ ಆರ್ ಫ್ಯಾಮಿಲೀಸ್, ಟು ಬಿ ವೆರಿ ಫ್ರ್ಯಾಂಕ್. ಐ ವಾಸ್ ಲೈಕ್ ಓಕೆ, ಲೀವ್ ಇಟ್, ದಿಸ್ ಪೀಪಲ್ ಆರ್ ವಾಂಟಿಂಗ್ ಅಸ್ ಟು ಸಿ. ಅದಾದ್ಮೇಲೆ ಹೊಯ್ಸಳ ಆಯಿತು, ಅದು ಮತ್ತೆ ಆಯ್ತಲ್ಲ. ಸೊ ಬಟ್ ಐ ಲೈಕ್ ಹೌ ದೇ ಸೆಲೆಬ್ರೇಟೆಡ್ ದ ಕಪಲ್. ಬಟ್ ದೆನ್ ಐ ಆಮ್ ಆಲ್ಸೋ ಲೈಕ್, ನಾವು ಇದೆಲ್ಲ ಆದಮೇಲೂ ಅಷ್ಟೇ, ಈವನ್ ಒಂದೇ ಅನೌನ್ಸ್ ದೇವ್ ಲೈಕ್, ಬಟ್ ನೆಗೆಟಿವ್ ಆಗಿ ನನಗೆ ಅದೂ ಇಷ್ಟ ಆಯಿತು. ಜನ ಹೆಂಗೆ ರಿಸೀವ್ ಮಾಡ್ಕೊಂಡ್ರು ನಂಗೆ ತುಂಬ ಇಷ್ಟ ಆಯಿತು. ಅಯ್ಯೋ ನಾವು ಅವ್ರು ಅಂದ್ಕೊಂಡಿದ್ವಿ ಇವರ ಅನ್ನೋ ಥರ ಹೇಳಿದ್ರು ಹೊರತು ಯಾರನ್ನೂ ಅಂದರೆ ಬ್ಲೇಮ್ ಮಾಡಿ ಹರ್ಟ್ ಮಾಡೋ ಥರ ಮಾಡಲಿಲ್ಲ. ಐ ಮೀನ್ ಸೋ ಮಚ್ ಮೆಚ್ಯೂರಿಟಿ ಇನ್ ಆಡಿಯನ್ಸ್. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಆ್ಯಂಡ್ ಐ ಥಿಂಕ್ that's how they love ಧನಂಜಯ. that's how they love him. ಅಂದರೆ ಯಾರನ್ನೂ ಅಂದರೆ ಈಸಿಲಿ ನನ್ನನ್ನು ಬ್ಲೇಮ್ ಮಾಡುವಂಥ ಎಲ್ಲ ಚಾನ್ಸು ಇತ್ತು. ನನಗೆ ಅಂದ್ಕೊಂಡಿದ್ದು ನನ್ನನ್ನು ಇಷ್ಟೇ ಪ್ರೀತಿ ಮಾಡ್ತಾರೆ ಜನ ಅಂತ ಅನಿಸ್ತು. ನಾನು ಎಷ್ಟೊಂದು ಜನಕ್ಕೆ ಹೇಳಿದೆ ಇದನ್ನು. ವೆನ್ ದಟ್ ಹ್ಯಾಪನ್ ಐ ವಾಸ್ ಲೈಕ್, ಎಷ್ಟು ಜನ ಮೆಸೇಜ್ ಹಾಕಿದ್ರು, ಅಂದರೆ ಎಷ್ಟು ಜನ ಪೀಪಲ್ ವರ್ ಕನ್ಸರ್ನ್ ಸೇಯಿಂಗ್ ಐ ಓಕೆ. ಐ ವಾಸ್ ಲೈಕ್, ನಾನು ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿಲ್ಲ. ಐ ವಾಸ್ ಲೈಕ್, ಹೇ ದೇ ಆ್ಯಕ್ಚುಲಿ ಕೇರ್, ಈವನ್ ದೋ ಇಟ್ಸ್ ನಾಟ್ ಟ್ರೂ, ದೇ ಕೇರ್. They are asking if I was fine. I mean, I've gained so much. ಅಂತ ಅನಿಸ್ತು. That taught a lot of things. I mean, honestly ಅನ್ಸುತ್ತೆ, ಸಿ ಇಟ್ ಇಸ್ ಲೈಕ್ ಜಸ್ಟ್ ಬಿಕಾಸ್ ನೀವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಆ ಒಂದು ಈಕ್ವೇಷನ್ ಏನಿರುತ್ತೆ ಅನ್ನೋದನ್ನ ಅವ್ರವ್ರೇ ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ. ತಪ್ಪು ಸರಿ ಅಂತ ಬಗ್ಗೆ ನಾವು ವಿಮರ್ಶೆ ಮಾಡ್ತಿಲ್ಲ. ಅಂದರೆ ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಈಗ ಹೇಳ್ದಂಗೆ ರಿಪಿಟೇಟಿವ್ ಹೀರೋಯಿನ್ಸ್ ಅಲ್ಲಿ ಅಂದರೆ ಒಂಥರ ತುಂಬ ಹೀರೋಗಳ ಜೊತೆ ತುಂಬ ಸಿನಿಮಾಗಳು ಮಾಡಿರೋಂಥ ಹೆಗ್ಗಳಿಕೆ ನಿಮಗಿದೆ. ಫಾರ್ ಎಕ್ಸಾಂಪಲ್ ಧನಂಜಯ್ ಜೊತೆ 4 ಸಿನಿಮಾನಾ, ಆಮೇಲೆ ಡಾರ್ಲಿಂಗ್ ಕೃಷ್ಣ ಜೊತೆ 3.
ಯಾ ಲಿಖಿತ್ ಜೊತೆ 2 ಆ್ಯಂಡ್ ಇನ್ಯಾರ ಜೊತೆ ಮುಂದಕ್ಕಾಗುತ್ತೋ ಗೊತ್ತಿಲ್ಲ. ಫಾರ್ ಶ್ಯೂರ್. ಯಾ ಸೊ ಹಾಗಾಗಿ ಒಬ್ಬ ಹೀರೋ ಜೊತೆ 4 ಸಿನಿಮಾ ಮಾಡಿದ್ರೆ ನ್ಯಾಚುರಲಿ ಅದು ಬೋತ್ ಸಿಂಗಲ್. ಅದೇ ಹೇಳೋದು, ಬೋತ್ ಆಫ್ ಯುವರ್ ಸಿಂಗಲ್ಸ್. It is easy, no? It is and easier. we were friends and the bond was there. And also part of the same gang. Yeah. We are, yeah. It's like ಏನೋ ಈಗ ಯಾರೋ ಬೇರೆ ಹೀರೋಯಿನು ಅಂದರೆ ಶಿ ಈಸ್ ನೋವೇರ್ ಪಾರ್ಟ್ ಆಫ್ ದಿಸ್ ಗ್ಯಾಂಗ್. ಓಕೆ ನಾನು ಬರೀ ಸಿನಿಮಾಗೆ ಬರ್ತೀನಿ ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತೀನಿ ಅಂದರೆ ದೆನ್ ಇಟ್ಸ್ ಎ ಡಿಫ್ರೆಂಟ್ ಈಕ್ವೇಷನ್. ನೀವು ಸಿನಿಮಾ ಬಿಟ್ಟು ಬೇರೆ ಕಡೆನೂ ಒಟ್ಟಿಗೆ ಕಾಣಿಸ್ಕೊಳ್ತಿರ್ತೀರ, ಎಲ್ಲರೂ ಒಟ್ಟಿಗೆ ಹ್ಯಾಂಗ್ ಔಟ್ ಮಾಡ್ತಿರ್ತೀರ, ಎಲ್ಲನೂ ಇರುತ್ತೆ. ಹಾಗಿರ್ಬೇಕಾದ್ರೆ ನ್ಯಾಚುರಲಿ it's extremely natural. ಅಲ್ವಾ? It's very natural. ಇದು ಆ ಕಲ್ಚರ್ ಇಲ್ಲಿ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಅಷ್ಟೇ. ಬೇರೆ ಕಡೆ ಅದು ಕಾಣಿಸಲ್ಲ. ಈಗ ಬೇರೆ ಕಡೆ ಎಲ್ಲ ನಾವು ಬೇರೆ ಭಾಷೆ ಅಂದರೆ ಎಸ್ಪೆಷಲಿ ಇನ್ ಸೌತ್, ಯಾಕಂದರೆ ನಾವು ಅಷ್ಟು ವ್ಯಾಲ್ಯೂ ಮಾಡ್ತೀವಿ ರಿಲೇಷನ್ಶಿಪ್ಸ್ಗೆ ಆಗಲಿ ಫ್ರೆಂಡ್ಸ್ ಆಗಲಿ. ನಾವು ಯಾವುದು ಓಪನ್ ಆಗಿ ಮಾಡಲ್ಲ. ವಿ ವೆರಿ ಟ್ರೆಡಿಷ್ನಲ್ ಆಲ್ ಸೌತ್ ಇಂಡಿಯನ್ಸ್. ಈಗ ನೋಡಿ ತಮಿಳ್ ತೆಲುಗುನೂ ಅಷ್ಟೇ ಆ ಥರ ಓಪನ್ ಆಗಿ ವಿಶ್ ಮಾಡೋದಕ್ಕೂ ಹೆಸಿಟೇಟ್ ಮಾಡೋ ಥರ ಒಂದು ಟ್ರೆಡಿಷನಲ್ ಇದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿ ಡೋಂಟ್ ಸೆಲೆಬ್ರೇಟ್ men and women being casual friends. We don't celebrate that here. So I think that is the tradition ಅಥವಾ ಒಂದು ಅಪ್ಬ್ರಿಂಗಿಂಗ್ ಆ ರೂಟಲ್ಲಿ ಬಂದ್ಬಿಟ್ಟಿರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವ್ದಾದ್ರು ಜೀವನದಲ್ಲಿ ಲವ್ ಬ್ರೇಕಪ್ ಆಗೇ ಇಲ್ಲ? ಆಗಿದೆ. ಪ್ಲೀಸ್, ಐ ಆಮ್ ಆಲ್ಸೋ ಹ್ಯೂಮನ್. ಖಂಡಿತ ಆಗಿದೆ. ಆಗಿರೋದ್ರಿಂದ ಬೇಜಾನ್ ಕಲ್ತಿದ್ದೀನಿ ನಾನು. ಅಯ್ಯೋ, ಮೈ ಬ್ರೇಕಪ್ has taught me so much. All my breakups. ಹೌದಾ? I have had breakups. ಸಕ್ಕಾಗಿದೆ. ನಾನು ಬ್ರೇಕಪ್ ಅಂತ I'm saying I have had breakups. ಬ್ರೇಕಪ್ಸ್? Yeah, I've had breakups. The worst breakups ಅಂದ್ರೆ? ವರ್ಸ್ಟ್ ಆಗಿರೋದು ನಾನು ಕಾಲೇಜ್ ಟೈಮಲ್ಲಿ I've had the worst breakup, which is very bad. I took a lot of time to come out of it. I was in fact very depressed also. So it took a lot of time for me to come out of that. So I've learned. I'm in a space where ಎಷ್ಟೊಂದು ಸತಿ ನನಗೆ ಏನು ಅನಿಸ್ತಾ ಇತ್ತು ಗೊತ್ತಾ? I told you I've become very, I was waiting for one, ಅಂದರೆ ಯಾವುದೋ ಒಬ್ಬ ನಾನು ಏನು ವರ್ತು ಅಂತ ಹೇಳೋದಕ್ಕೆ ಒಂದು ಗಂಡಸ್ ಬೇಕಾಗಿಲ್ಲ ಅನ್ನೋದು ನನಗೆ ಈಗ ಗೊತ್ತಾಗಿದೆ. ಐ ಡೋಂಟ್ ವಾಂಟ್ ಅ ಮ್ಯಾನ್ ಟು ಶೋ ಮೈ ವರ್ತ್. I know my worth now. I'm in a space. I'm in that space. So I've learnt a lot. I mean, separations are beautiful, Mayura. Yeah. I'll tell you, being in love, bere, but separation is very beautiful. People should celebrate separations. It's nice. You will learn a lot of things. You will disconnect. You have learnt with a person. And when you're so mature, you're understanding that you can't be with someone you've been in love with ಅನ್ನೋದಲ್ಲ, ಅದರಷ್ಟು ಬ್ಯೂಟಿಫುಲ್ ರಿಯಲೈಸೇಷನ್ ಯಾವುದೂ ಇಲ್ಲ. ಸಪ್ರೇಷನ್ಸ್ ಆರ್ ಬ್ಯೂಟಿಫುಲ್. ಐ ಡೋಂಟ್ ಥಿಂಕ್ ಸೊ. ನನ್ನ ಪ್ರಕಾರ ಈಗ ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ ಅಂತಂದರೆ ಪ್ರಾಬ್ಲಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಜನ್ರೇಷನ್ ಮೇಲೆ ಜನ್ರೇಷನ್ ಅನಿಸುತ್ತೆ. ಅಂದರೆ ಒಂದು ಐ ಆಮ್ ಅಸ್ಯೂಮಿಂಗ್ ಯುವರ್ 90s ಕಿಡ್. ಸೊ 90s ಕಿಡ್ಡಲ್ಲಿ ಇರೋದಕ್ಕೂ ಒಂದು 2000ಅಲ್ಲಿ ಕಿಡ್ಗೂ ಇಟ್ ಇಸ್ ಸೋ ಡಿಫ್ರೆಂಟ್. ಅಯ್ಯಪ್ಪ, ನನ್ನ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ಲ ಮಯೂರ. ಈಗ ನನಗೆ ಏಜ್ ಆಗಿದೆಯಾ ಅಥವಾ ನಾನೇ ಪ್ರಾಕ್ಟಿಕಲ್ ಆಗಿ ನಾನು ಇಲ್ವಾ? ನಾನು ಆಂಟಿ ಥರನೋ ಅಂಕಲ್ ಥರನೋ ಅನ್ಸ್ಬಿಡುತ್ತೆ. ನಿಜ. ನನಗೆ ಇವಾಗ ಇವ್ರನ್ನ ಜೆನ್ಸಿ ಕಿಡ್ಸ್ನೆಲ್ಲ ನೋಡಿದ್ರೆ I was just hooking up with him. No, he left. ಆಮೇಲೆ ಹೆಂಗ್ರಿ ಕ್ಯಾಶುವಲ್ ಆಗಿ ಹೇಳ್ತೀರಾ? ಐ ಮೀನ್ ದೇ ಡೋಂಟ್ ಎಮೋಷನಲ್ ಬ್ಯಾಗೇಜೇ ಇಲ್ಲ ಅವ್ರಿಗೆ. ಈ ಮೂಮೆಂಟಲ್ಲಿ ಇರ್ತಾರೆ. ಇನ್ಸ್ಟೆಂಟ್ ಕಟ್ಟು, ಕಮ್ ಆನ್, ಲೀವ್ ಇಟ್, ಕಟ್ ಇಟ್, ಲೆಟ್ಸ್ ಗೋ. ಅವರು ಹೋಗಿರೋ ಪ್ರೀತಿ ಅಳ್ಕೊಂಡು ಹಾಡು ಕೇಳ್ಕೊಂಡು ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಅನ್ಕೊಂಡು ನನಗೆ ಬ್ರೇಕಪ್ ಆಯಿತು, ನನ್ನ ಗೆಳೆಯ ಬಿಟ್ಟೋದ ಅಂತ ಹತ್ಕೊಂಡು ಇನ್ನೂ ನಾವು ಆ ಥರ ಏಜಲ್ಲಿ ಇದ್ದೀವಿ. ಪೀಪಲ್ ಆರ್ ಲೈಕ್, ಇವತ್ತು ಬ್ರೇಕಪ್ ಆಯಿತು, ನಾಳೆ ಹೋಗು, ಗೋ ಫೈಂಡ್ ಸಮನ್, ಗೋ ಲೀವ್ ಯುವರ್ ಲೈಫ್. We are still crying over her. You have done that, breakups time alla feelings song alla. Obviously. ಯಾರು ಮಾಡಿಲ್ಲ ಅದನ್ನ ಅಲ್ಲ. ಅಯ್ಯೋ, ನನ್ನ ಪ್ರಕಾರ ಬೇಜಾರಾದ್ ಬಿಡ್ತೀನಿ ನಾನು. ಇನ್ನೂ ಅಳ್ತೀನಿ ಒಂದೊಂದ್ಸತಿ. ಶಿಟ್, ಯಾಕೆ ಹಂಗೆ ಮಾಡ್ದೆ ನಾನು ಆ ಮೂಮೆಂಟಲ್ಲಿ ಅಂತ. ವಿ ಆರ್ ಇನ್ ದಟ್ ಏಜ್. But I like this. ಫೀಲಿಂಗ್ ಸಾಂಗ್ಸ್ ಕಿಕ್ ಕೊಡೋದು ಬೇರೆ ಥರನೇ ಇರುತ್ತಲ್ಲ, ನಥಿಂಗ್ ಟು ಬೀಟ್. ಏನಾಗ್ಬಿಡೋದು ಗೊತ್ತಾ, ಇನ್ಸ್ಟಾಗ್ರಾಮ್ ಆಲ್ಗರಿದಮ್ಸ್ ಹಂಗೆ ಆಗ್ಬಿಡುತ್ತೆ. ಒಂದು ಸ್ಯಾಡ್ ಕೋಟ್ ನೋಡ್ಬಿಡ್ತೀರಲ್ಲ, ಅದು ಇನ್ಸ್ಟಾಗ್ರಾಮ್ ರೀಡ್ಸ್. ಇನ್ಸ್ಟಾಗ್ರಾಮ್ ಮಾಡೋಕೆ ಎವ್ರಿಥಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಲೀಡ್ಸ್. ನನಗೆ ಓಪನ್ ಮಾಡೋಕ್ಕೆ ಬೇಜಾರು ಇನ್ಸ್ಟಾಗ್ರಾಮ್. ಅವನ ಅಜ್ಜಿ ಯಾವ್ದು ನೋಡಬಾರ್ದು ಅನ್ಕೋತೀನೋ ಅದೇ ಬರ್ತಾ ಇರುತ್ತೆ. ಯು ಸಿ, people who you hate will always stick in your mind more than people you love. It will be in your heart, it will be inside. People you hate, no, they come in your Instagram, your phone, your reality, your TV, your screen, everywhere they are there. I thought to remind you, see ಆ ಸ್ಯಾಡ್ ಕೋಟ್ಸ್ ನೋಡ್ಕೊಂಡು ಅದನ್ನು ಒಂದು ಸ್ವಲ್ಪ ಟ್ರಿಪ್ ಮಾಡೋದು. ಫಸ್ಟ್ ನಾನು ಆ ಫೇಸಲ್ಲಿ ಇದ್ದೆ ಮಯೂರ. ಯಾವುದು ವಾಟ್ಸಪ್ ಡಿ ಪಿ ತೆಗೆಯೋದು,
ಜಸ್ಟ್ ಬಿಕಾಸ್ ನಾನು ಬೇಜಾರಾಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕಂತ ಆ ನಾಟಕ ಎಲ್ಲ ನಾನು ಬೇಜಾನ್ ಮಾಡಿದ್ದೀನಿ. ಐ ಆಲ್ಸೋ ಡನ್ ದಟ್. ಅದು ಹೂ ವಿಲ್ ನಾಟ್ ಡೂ ದಟ್, ಟೆಲ್ ಮಿ. ಅಲ್ಲ ಎಕ್ಸಾಕ್ಟ್ಲಿ, ನಾನು ಒಂದೊಂದ್ಸಲಿ ಅದೇ ಅನ್ಸುತ್ತೆ, ಇದೆಲ್ಲ ನಾವುಗಳು ಮಾಡಿದೀವಿ, ಬ್ಲಾಕ್ ಮಾಡೋದು ಅಥವಾ ವಾಟ್ಸ್ಆಪ್ ಡಿ ಪಿಗಳು ತೆಗೆಯೋದು. ಆಮೇಲೆ ಅದಕ್ಕಿಂತ ವರ್ಸ್ಟ್ ಥಿಂಗ್ ಏನು ಗೊತ್ತಾ, ಸ್ಯಾಡ್ ಕೋಟ್ಸ್, ಅದನ್ನ ಇನ್ಸ್ಟಾಗ್ರಾಮಲ್ಲಿ ಇವ್ರಿಗೆ ಮೆಸೇಜ್ ಕೊಡೋದನ್ನ ಅದನ್ನ ಹಾಕೋದು. ಆಮೇಲೆ ಇವೆಲ್ಲ ತಪ್ಪು ನಾನು ಮಾಡಿದ್ದೀನಿ ಆ್ಯಕ್ಚುಲಿ. ಆಮೇಲೆ ಅದನ್ನು ಅವ್ರಿಗೆ ಗೊತ್ತೂ ಆಗಿರಲ್ಲ, ಅಲ್ಲ ಗೊತ್ತಾಗಿರುತ್ತಲ್ಲ, ಅವ್ರು ಅದನ್ನು ಆ 24 hours ಚೆಕ್ ಮಾಡೋದು, ಇವ್ನು ನೋಡಿದಾನ ಸ್ಟೋರಿ, ಇವ್ಳು ನೋಡಿದಾಳ ಅಂತಾರೆ, ನೋಡ್ದ ಓಕೆ ಡನ್, ನೋಡಿದಾನೆ ಆಯ್ತು, ಆಮೇಲೆ ಡಿಲೀಟ್ ಮಾಡ್ಬಿಟ್ಟು ನೋಡಾಯ್ತು. ಅಕಸ್ಮಾತ್ ಆ್ಯಂಡ್ ಎಂಥ ಡೌನ್ ಅನ್ ಮಕ್ಕಳು ಅಂದರೆ ಎಲ್ಲರುಗಳು, ಅಕಸ್ಮಾತ್ ಅವಳು ಅವನ ಕೇಳಿದ್ರೆ ಓ ಇದು ನನಗೆ ಹಾಕಿದ್ದು ಅಂತಾನೆ, ಇಲ್ಲಪ್ಪ ನಿನಗೆ ಹಾಕ್ಲಿಲ್ಲ, ವೈ ಡು ಥಿಂಕ್ ಸೊ ಕಳ್ಳಾರೆ ನೀನ್ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಂತೀಯಾ, ಓ ಗಾಡ್. ಇದೆಲ್ಲ ಏನ್ ಗೊತ್ತಾ, ಇದನ್ನ ನಾವು ಜೆನ್ಸಿ ನೋಡಿ ಕಲಿಬೇಕು. ಇದು ಚೈಲ್ಡ್ ಬಿಹೇವಿಯರ್ ಆಕ್ಚುಲಿ, ಇದೆಲ್ಲ ಚೈಲ್ಡ್ ಬಿಹೇವಿಯರ್ ಆಯ್ತಾ. ಜೆನ್ಸಿ ಅವರೆಲ್ಲ, ಅವ್ರಿಗೆ ಟೈಮೇ ಇಲ್ಲ ಸ್ಯಾಡ್ ಕೋಟ್ಸ್ ಹಾಕಕ್ಕೆ, ಟೈಮೇ ಇಲ್ಲ ಅವ್ರಿಗೆ. ಅವರೆಲ್ಲ ಯಾಕೆ ವೈರ್ ಬಿಹೇವಿಂಗ್ ಲೈಕ್ ಅಂಕಲ್ಸ್ ಆಂಟೀಸ್ ಅಂತಾರೆ. ಬ್ರೋ ಇಟ್ ಡಿಡ್ಂಟ್ ವರ್ಕ್ ಔಟ್, ಲೀವ್, ಚಿಲ್, ಮೂವ್ ಆನ್. ಹಂಗೆ ಅದನ್ನ ಚಿಕ್ಕವರಿಂದ ಕೇಳೋದಿದೆಯಲ್ಲ ನಮಗೆ, ಅಲ್ಲಿ ಬಿ ಲೈಕ್ ಓ ಶಿಟ್, ಏನಿದು ನನ್ನನ್ನೇ ಚೈಲ್ಡ್ ಮಾಡಿಬಿಟ್ಲಲ್ಲ ಇವಳು ಅಂತ ಅನ್ಸುತ್ತೆ ಕೆಲವ್ರ ಜೊತೆ ಮಾತಾಡ್ಬೇಕಾದ್ರೆ. ಹೇ ಏಮಿ ಯಾಕೆ ಕಳ್ತಾ ಇದೆಯಾ, ವೈ ಆರ್ ಯು ಲೈಕ್ ದಿಸ್, ಮೂವ್ ಆನ್ ಬ್ರೋ. ನಾನಿಲ್ಲ, ಲೆಟ್ ಮಿ ಕ್ರೈ ಅಂತ, ಟೈಮ್ ಇಲ್ಲ, ಎದ್ದೇಳು ಗೋ, ಮೂವ್ ಆನ್. ನನ್ನ ಅಪ್ಪ ಹೋಗಿದ್ದೆ ಅವಾಗ, ಅಂದ್ರೆ ಅಪ್ಪ ಬದುಕಿದ್ದಾರೆ, ಈಸ್ ದೇರ್, ಈಸ್ ಅಲೈವ್, ಬಟ್ ಈಸ್ ನಾಟ್ ವಿತ್ ಅಸ್. ಈ ಮನುಷ್ಯನ ಜೊತೆ ಇರೋಕ್ಕಾಗಲ್ಲ ಅಂತ ಒಂದಿನ ಡಿಸೈಡ್ ಮಾಡಿದವರು. 26 ವರ್ಷ ಆಯಿತು ನಮ್ಮಮ್ಮ ಮುಖ ನೋಡಿಲ್ಲ ವಾಪಸ್. ಹೌದಾ? ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಹೆಡೆಡ್ ವುಮನ್. ಅವ್ರು ನಾನು ಒಬ್ಬಳನ್ನ ಅವರೇ ನೋಡ್ಕೊಂಡಿರೋದು. ಐ ಆಮ್ ಎ ಸಿಂಗಲ್ ಪೇರೆಂಟ್ ಕಿಡ್. ಈ ಇಂಡಸ್ಟ್ರಿಲಿ ಬೇರೆ ಹೀರೋಯಿನ್ಸ್ಗಳ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ಅಂದ್ರೆ ಐ ಮೀನ್ ಯಾರು ಹೇಳಿದ್ರು ಎರಡು ಜೋಡೆ ಸೇರಲ್ಲ ಅಂತ ನಂಗೆ ನಿಜ ಗೊತ್ತಿಲ್ಲ. ಸಕ್ಕದಾಗಿ ಸೇರುತ್ತೆ. ಇಂಡಸ್ಟ್ರಿలో ಎಲ್ಲ ಜೋಡೆನೂ ಕನೆಕ್ಟೆಡ್ ಅಂತ. ಏನಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ರೆ ಅವರು ಪೇರೆಂಟ್ಸ್ನ ಕರೆಸ್ತಾರಲ್ಲ ಪಾಸ್ ಅಂದ್ಬಿಟ್ಟು, ಅದಕ್ಕೆ ಹೋಗ್ಬೇಕಂತೆ ನಾನು ಬರ್ತೀನಿ ಬಿಗ್ ಬಾಸ್. ಫ್ರಮ್ ಪಾಸ್ಟ್ 2 months ನಾನು ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಐ ಸ್ಟಾರ್ಟೆಡ್ ರೈಟಿಂಗ್ ಜರ್ನಲ್. ನೋ, ಐ ವಾಂಟ್ ಟು ಡೈರೆಕ್ಟ್ ಅ ಫಿಲ್ಮ್. ಓ ವಾವ್.